ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ? ಸೊ ನಿಮಗೆ ಗೊತ್ತಿರೋ ಹಾಗೆ ಸ್ಟೂಡೆಂಟ್ಸ್, ಪ್ರಗತಿ ಬ್ಯಾಚ್ ಆಲ್ರೆಡಿ ಶುರುವಾಗಿದೆ ಆ್ಯಂಡ್ 1 ಮಂತ್ ಕೂಡ ಕಂಪ್ಲೀಟ್ ಆಗಿದೆ. ವಿ ಆಲ್ರೆಡಿ ಕಂಪ್ಲೀಟೆಡ್ 2 ಚಾಪ್ಟರ್ಸ್ ಇನ್ ಇಟ್. ಯಾವ್ದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಮತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕಂಪ್ಲೀಟ್ ಆಗಿದೆ. ಮ್ಯಾಟ್ರಿಸಸ್ ಶುರುವಾಗಿ ಅದು ಕೂಡ ಅರ್ಧ ಮುಗ್ದಿದೆ. ಆ್ಯಂಡ್ ಇವತ್ತು ಸ್ಟೂಡೆಂಟ್ಸ್ ನಮಗೆ ತುಂಬಾ ಸ್ಟೂಡೆಂಟ್ಸ್ಗಳಿಂದ ರಿಕ್ವೆಸ್ಟ್ ಬರ್ತಾ ಇದೆ, ಲೈಕ್ ಸರ್ ಯೂಟ್ಯೂಬಲ್ಲಿ ಕೆಲವು ಕಂಟೆಂಟ್ಸ್ಗಳನ್ನ ಕೊಡಿ, ಸೆಕೆಂಡ್ PUಗೆ ಹೆಲ್ಪ್ ಆಗೋ ರೀತಿ ಅಂತ. ಸೊ ಅದರಿಂದ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಬೇಕು ಅನ್ನೋ ಕಾರಣಕ್ಕೆ ಟೋಟಲ್ ಚಾಪ್ಟರ್ಸ್ನ ಯೂಟ್ಯೂಬಲ್ಲಿ ಕೊಡದೇ ಇದ್ರು ಕೂಡ ವಿ ಆರ್ ಟ್ರೈಂಗ್ ಟು ಗಿವ್ ಸಮ್ ಇನ್ಫಾರ್ಮೇಶನ್ಸ್ ಫಾರ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್. ಸೊ ವಿ ಹ್ಯಾವ್ ಕಮ್ ವಿತ್ ಅ ಸಮ್ಮರಿ ಸೀರೀಸ್. ಅಂದರೆ ಪ್ರಗತಿ ಬ್ಯಾಚಲ್ಲಿ ಏನು ಕ್ಲಾಸಸ್ಗಳು ಕಂಪ್ಲೀಟ್ ಆಗ್ತಾ ಇದೆ, ಓಕೆ, ಸೊ ಯಾವುದು ಚಾಪ್ಟರ್ಸ್ಗಳು ಕಂಪ್ಲೀಟ್ ಆಗ್ತಾ ಇದೆ ಅದರದ್ದು ಓವರ್ ಆಲ್ ಕ್ಲಾಸಸ್ದು ಅಂದರೆ ಓವರ್ ಆಲ್ ಚಾಪ್ಟರ್ದು ಏನಿದೆ ಇನ್ಫಾರ್ಮೇಶನ್ ಏನಿದೆ ಅದನ್ನ 1 hour ಅಲ್ಲಿ ನಿಮಗೆ ಕನ್ಸಾಲಿಡೇಟ್ ಮಾಡಿ ಕೊಡ್ತಾ ಇದೀವಿ ಸ್ಟೂಡೆಂಟ್ಸ್. ಓಕೆ, ಸೊ ಯು ಕ್ಯಾನ್ ಗೆಟ್ ಹೆಲ್ಪ್ ಫ್ರಮ್ ದಿಸ್ ಆಲ್ಸೋ. ಆ್ಯಂಡ್ ಇದರಲ್ಲಿ ಸಮ್ಮರಿ ಸೀರೀಸ್ ಅಲ್ಲಿ ಸ್ಟೂಡೆಂಟ್ಸ್ ನಿಮಗೆ NCERT, KCET ಮತ್ತೆ ಮೇನ್ಸ್ ಈ ಮೂರಕ್ಕೂ ಕೂಡ ವೆಯ್ಟೇಜ್ ಎಷ್ಟಿದೆ ಪರ್ಟಿಕ್ಯುಲರ್ ಚಾಪ್ಟರ್ ಇಂದ ಅಂತಾನೂ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದೀವಿ. ಓಕೆ, ಸೊ ಬನ್ನಿ ಸ್ಟೂಡೆಂಟ್ಸ್, ಹಾಗಾದ್ರೆ ನೋಡೋಣ ಇವತ್ತು ಯಾವ್ಯಾವ ಟಾಪಿಕ್ಸ್ ಕಂಪ್ಲೀಟ್ ಮಾಡ್ತೀವಿ ಆ್ಯಂಡ್ ವೆಯ್ಟೇಜ್ ಎಷ್ಟಿದೆ and what are the key informations you need to know to solve any problems in relations and functions ಅಂತ ನೋಡ್ಕೊಂಡು ಬರೋಣ ಸ್ಟೂಡೆಂಟ್ಸ್. ಸೊ ಇನ್ಯಾಕೆ ತಡ, ಶುರು ಮಾಡೋಣ ಅಲ್ಲ? ಫೈನ್. ಸೊ ಸ್ಟೂಡೆಂಟ್ಸ್, ಇವತ್ತು ನಾವು ಇದರಲ್ಲಿ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಟಾಪಿಕ್ ಅಲ್ಲಿ ನಿಮಗೆ ರಿಲೇಷನ್ಸ್ ಅಂದ್ರೆ ಏನು, ಟೈಪ್ಸ್ ಆಫ್ ರಿಲೇಷನ್ಸ್ ಅಲ್ಲಿ ಯಾವ್ಯಾವ ಟೈಪ್ ರಿಲೇಷನ್ಸ್ ಬರುತ್ತೆ, ನೆಕ್ಸ್ಟ್ ಫಂಕ್ಷನ್ಸ್ ಅಂದ್ರೆ ಏನು, ಫಂಕ್ಷನ್ಸ್ ಅಲ್ಲಿ ಯಾವ್ಯಾವ ಟೈಪ್ ಫಂಕ್ಷನ್ಸ್ ಬರುತ್ತೆ, ಅದಾದ್ಮೇಲೆ ಕಂಪೋಸಿಷನ್ ಆಫ್ ಫಂಕ್ಷನ್ಸ್, ಕಡೆಯಲ್ಲಿ ಇನ್ವರ್ಟಿಬಲ್ ಫಂಕ್ಷನ್ಸ್, ಇಷ್ಟು ಕಾನ್ಸೆಪ್ಟ್ಸ್ ಗಳದು ಸ್ವಲ್ಪ ಸಮ್ಮರೀಸ್ ಮಾತ್ರ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಐ ಜಸ್ಟ್ ಗಿವ್ ಕೀ ಇನ್ಫಾರ್ಮೇಶನ್ಸ್. ಮೊದಲನೇದಾಗಿ ಸ್ಟೂಡೆಂಟ್ಸ್ ರಿಲೇಷನ್ಸ್. ಸೊ ರಿಲೇಷನ್ಸ್ ಅಂದ್ರೆ ಏನು ಸ್ಟೂಡೆಂಟ್ಸ್? ನೀವು ರಿಲೇಷನ್ಸ್ ಕಲಿಬೇಕಂತಂದ್ರೆ ಮೊದಲನೇದಾಗಿ ಸ್ಟೂಡೆಂಟ್ಸ್ ನೀವು ಕಾರ್ಟಿಷಿಯನ್ ಪ್ರಾಡಕ್ಟ್ಸ್ ಕಲ್ತಿರ್ಲೇಬೇಕು. ಓಕೆ, ಸೊ ಈ ಕಾರ್ಟಿಷಿಯನ್ ಪ್ರಾಡಕ್ಟ್ ಕಲ್ತಿದ್ರೆ ಮಾತ್ರ ರಿಲೇಷನ್ಸ್ ಅಂದ್ರೆ ಏನು ಅಂತ ಅರ್ಥ ಆಗೋದು. ಸೊ ಈ ಕಾರ್ಟಿಷಿಯನ್ ಪ್ರಾಡಕ್ಟ್ ನ ಎಲ್ಲಿ ಓದಿದ್ರಿ ಸ್ಟೂಡೆಂಟ್ಸ್? ಯಾಕಂದ್ರೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಇಂದ ರಿಲೇಷನ್ಸ್ ಓದ್ತೀವಿ. ಸೊ ಕಾರ್ಟಿಷಿಯನ್ ಪ್ರಾಡಕ್ಟ್ ಅನ್ನೋದನ್ನ ಫಸ್ಟ್ PU ಕಲ್ತಿರ್ತೀರಾ. ಏನದು ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂದ್ರೆ? ಇಟ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ A cross B ಅಂತ ಬರೆದ್ರೆ here the elements will be in the form of ordered pairs such that the element X belongs to the first set A and the element Y belongs to the second set B. ಈ ರೀತಿ ಬರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ರಿಲೇಷನ್ಸ್ಗೂ ಮತ್ತೆ ಕಾರ್ಟಿಷಿಯನ್ ಪ್ರಾಡಕ್ಟ್ಗೂ ಏನಿದೆ ಸಂಬಂಧ? ವಾಟ್ ಈಸ್ ದಟ್ ರಿಲೇಷನ್ ವಿಚ್ ಹ್ಯಾಸ್ ಬಿಟ್ವೀನ್ ರಿಲೇಷನ್, ಡೆಫಿನೇಷನ್ ಆಫ್ ರಿಲೇಷನ್ ಅಂಡ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಏನಿದೆ ಅಂತ ನೋಡೋಣ ಸ್ಟೂಡೆಂಟ್ಸ್. ರಿಲೇಷನ್ಸ್ ಅಂದ್ರೆ, ರಿಲೇಷನ್ಸ್ ಮೀನ್ ಸ್ಟೂಡೆಂಟ್ಸ್, ರಿಲೇಷನ್ ಇಸ್ the relation R. Suppose I tell the relation by the relation R. So I am using the alphabet R here. The relation R from a non-empty set A, from a non-empty set A to a non-empty set B, to a non-empty set B. A relation R from a non-empty set A to a non-empty set B is a subset of A cross B. So hangadre ಏನು ಕೊಡ್ತಾ ಇದೀವಿ ಸ್ಟೂಡೆಂಟ್ಸ್ ಇದರಲ್ಲಿ? So what we are telling, R is a subset of A cross B ಅಂತ ಹೇಳ್ತಾ ಇದೀವಿ. ಓಕೆ, ಸೊ A cross B ಅಂದ್ರೆ ಏನು? ಕಾರ್ಟಿಷಿಯನ್ ಪ್ರಾಡಕ್ಟ್. ಸೊ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂದ್ರೆ ಏನು? ಇದನ್ನೆಲ್ಲ ಫಸ್ಟ್ ಇಯರ್ ಅಲ್ಲಿ ಕಲ್ತಿರ್ತೀರಾ. ಸೊ ಮತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಬರೋದಿಲ್ಲ ಇಲ್ಲಿ. ಸೊ ಅದರಿಂದ ಸ್ಟೂಡೆಂಟ್ಸ್ ಕಾರ್ಟಿಷಿಯನ್ ಪ್ರಾಡಕ್ಟ್ಗೆ ಯಾವ್ದಾವ್ದು ಸಬ್ಸೆಟ್ಸ್ ಇರುತ್ತೆ ಅದೆಲ್ಲಾನು ಏನಂತ ಕರಿತೀವಿ? ರಿಲೇಷನ್ಸ್ ಅಂತ ಕರಿತೀವಿ. ಓಕೆ, ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಫಸ್ಟ್ ನಮಗೆ ಕ್ವಶನ್ ಬರುತ್ತೆ ಇದರಲ್ಲಿ, ಸರ್ ಹಾಗಾದ್ರೆ ಎಷ್ಟು ರಿಲೇಷನ್ಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಬಹುದು? ಹೌ ಮೆನಿ ರಿಲೇಷನ್ಸ್ ವಿ ಕ್ಯಾನ್ ಕನ್ಸ್ಟ್ರಕ್ಟ್ ಯೂಸಿಂಗ್ ದ ಕಾರ್ಟಿಷಿಯನ್ ಪ್ರಾಡಕ್ಟ್? ಸೊ ದಿಸ್ ಇಸ್ ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ಆಲ್ರೆಡಿ ಡೆಫಿನೇಷನ್ ಹೇಳ್ತಾ ಇದೆ ನಮ್ಗೆ ಆನ್ಸರ್ ಇದರಲ್ಲಿ. ರಿಲೇಷನ್ ಅಂದ್ರೆ ಏನು? ರಿಲೇಷನ್ ಇಸ್ ಅ ಸಬ್ಸೆಟ್ ಆಫ್ ಕಾರ್ಟಿಷಿಯನ್ ಪ್ರಾಡಕ್ಟ್. ಆದ್ರಿಂದ ಸಿನ್ಸ್ ಇಟ್ ಇಸ್ ಅ ಸಬ್ಸೆಟ್ ಆಫ್ ಕಾರ್ಟಿಷಿಯನ್ ಪ್ರಾಡಕ್ಟ್, ಒಂದು ಕಾರ್ಟಿಷಿಯನ್ ಪ್ರಾಡಕ್ಟ್ A cross B ಗೆ ಎಷ್ಟು ಸಬ್ಸೆಟ್ಸ್ ಇರುತ್ತೆ ಅಷ್ಟು ನಂಬರ್ ಆಫ್ ರಿಲೇಷನ್ಸ್ ನಾನು ಕನ್ಸ್ಟ್ರಕ್ಟ್ ಮಾಡಬಹುದು. ಹೌದಲ್ಲ? ಯಾಕಂದ್ರೆ ಈ ಸಬ್ಸೆಟ್ ಇಸ್ ಕಾಲ್ಡ್ ಆಸ್ ವಾಟ್? ರಿಲೇಷನ್. ಪ್ರತಿಯೊಂದು ಸಬ್ಸೆಟ್ ರಿಲೇಷನ್ ಅಂತ ಕರೆಯೋದ್ರಿಂದ ಎಷ್ಟು ಸಬ್ಸೆಟ್ಸ್ ನಾವು ಕನ್ಸ್ಟ್ರಕ್ಟ್ ಮಾಡಕ್ ಸಾಧ್ಯ ಆಗಿರುತ್ತೆ ಅಷ್ಟು ರಿಲೇಷನ್ಸ್ ಗಳನ್ನ ನಾನು ಬರೀಬಹುದು. ಓಕೆ, ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇಲ್ಲಿ ನಿಮ್ಗೆ ಒಂದು ಕೀ ಪಾಯಿಂಟ್ ತಗೊಂಡು ಬಂದಿದ್ದೀನಿ. ದಟ್ ಕೀ ಪಾಯಿಂಟ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್, ಸೊ ಲೆಟ್ ಮೀ ಫಸ್ಟ್ ಟೆಲ್ ಯು ಹಿಯರ್ ವಾಟ್ ಇಸ್ ದಟ್ ಕೀ ಪಾಯಿಂಟ್. ಸೊ ದಟ್ ಕೀ ಪಾಯಿಂಟ್ ಇಸ್ ಸ್ಟೂಡೆಂಟ್ಸ್, if n of A equals to P and n of B equals to Q,
ಸೊ ವಿ ನೋ ದಟ್ ಎನ್ ಆಫ್ ಎ ಕ್ರಾಸ್ ಬಿ ಈಕ್ವಲ್ಸ್ ಟು ಪಿ ಇಂಟು ಕ್ಯೂ, ಹೌದಲ್ವಾ? ಸೊ ಒಂದು ಸೆಟ್ ಅಲ್ಲಿ ಫಸ್ಟ್ ಸಪೋಸ್ ಇಫ್ ಇಟ್ ಹ್ಯಾಸ್ 2 ಎಲಿಮೆಂಟ್ಸ್, set A has 2 elements and set B has 3 elements, then n of A cross B, n of A cross B ಎಷ್ಟಿರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? How many we get? We get 2 into 3 which is nothing but 6, right? So we get 6 elements. So ಅದನ್ನೇ ಇಲ್ಲಿ P into Q ಅಂತ ಬರೆದಿದ್ದೀನಿ. Okay, so ಹಾಗಾದ್ರೆ ಸ್ಟೂಡೆಂಟ್ಸ್ ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟು ಆಫ್ A cross B? It is nothing but 2 power PQ. So as I just told you students, ಈಗ ತಾನೇ ಹೇಳ್ದಂಗೆ ನಾನು ಏನಂತ ಹೇಳಿದೆ ನಿಮಗೆ ಇದರಲ್ಲಿ ಸ್ಟೂಡೆಂಟ್ಸ್, what I told you, I told that all the subsets will be relations. ಹಂಗಂದ್ರೆ ಎಷ್ಟು ನಂಗೆ ಸಬ್ಸೆಟ್ ಸಿಕ್ಕಿತ್ತು ಅಷ್ಟೇ ರಿಲೇಷನ್ ಸಿಗುತ್ತೆ ಸ್ಟೂಡೆಂಟ್ಸ್. ಸೊ ಇದರಿಂದ ನಮಗೆ ವಿಷಯ ಗೊತ್ತಾಗಿದೆ ಏನಂತಂದ್ರೆ, ವಾಟ್ ಇನ್ಫಾರ್ಮೇಶನ್ ವಿ ಗಾಟ್ ಸ್ಟೂಡೆಂಟ್ಸ್ ಹಿಯರ್? we came to know that the total number of relations from A to B is nothing but the total number of subsets of A and A cross B, right? I will repeat once again students, total number of relations from set A to set B is equal to total number of subsets of A cross B. ಅರ್ಥ ಆಗ್ತಿದ್ಯಾ? ಸೊ ರಿಲೇಷನ್ಸ್ ಫ್ರಮ್ ಎ ಟು ಬಿ ಬೇರೆ ಅಲ್ಲ, ಸಬ್ಸೆಟ್ಸ್ ಆಫ್ ಎ ಕ್ರಾಸ್ ಬಿ ಬೇರೆ ಅಲ್ಲ. ಬೋತ್ ಆರ್ ಜಸ್ಟ್ ಸಿಮಿಲರ್ ಸ್ಟೂಡೆಂಟ್ಸ್ ಆರ್ ಜಸ್ಟ್ ಸೇಮ್. ಸೊ ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್ ಏನಂತ ಇಲ್ಲಿ ಏನು ಇನ್ಫಾರ್ಮೇಶನ್ ಕೊಡಕ್ಕೆ ನಾನು ಹೊರಟೆ ಅಂತ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಸ್ಟೂಡೆಂಟ್ಸ್, ಸೊ ಆಫ್ಟರ್ ದಿಸ್ ಲೆಟ್ ಮೀ ಫಸ್ಟ್ ಟೆಲ್ ಯು ಹೌ ಮೆನಿ ಕ್ವಶನ್ಸ್ ವಿ ವಿಲ್ ಬಿ ಗೆಟಿಂಗ್ ಇನ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಇನ್ NCERT ಎಕ್ಸಾಮ್ಸ್. ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಎಷ್ಟು ಕ್ವಶನ್ಸ್ ಬರುತ್ತೆ ಅಥವಾ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಸ್ಟೂಡೆಂಟ್ಸ್. ಸೊ ಇದು ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಓಕೆ, ಸೊ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆರ್ ಬ್ಲೂ ಪ್ರಿಂಟ್. ಸೊ ಬ್ಲೂ ಪ್ರಿಂಟ್ ಅಂತ ರಿಲೀಸ್ ಮಾಡ್ತಾರೆ. ಇಯರ್ ಕೂಡ ಚೇಂಜಸ್ ಇರುತ್ತೆ ಸ್ಟೂಡೆಂಟ್ಸ್, ಚೇಂಜಸ್ ಆಗ್ಬೋದು, ಇಲ್ಲ ಲಾಸ್ಟ್ ಇಯರ್ದನ್ನೇ ಫಾಲೋ ಮಾಡ್ಬೋದು, ಬಟ್ ಆ ಕಡೆ ಈ ಕಡೆ 1 ಮಾರ್ಕ್ಸ್ ಹೋಗುತ್ತೆ ಅಷ್ಟೇ. ಓಕೆ, ಸೊ 1 ಮಾರ್ಕ್ಸ್ ಜಾಸ್ತಿ ಆಗ್ಬೋದು, ಇಲ್ಲ 1 ಮಾರ್ಕ್ಸ್ ಕಡಿಮೆ ಆಗ್ಬೋದು, ಬಟ್ ಇಷ್ಟೊಂದು ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಸೊ ಇದರಲ್ಲಿ ಸ್ಟೂಡೆಂಟ್ಸ್ ಒಂದು 5 ಮಾರ್ಕ್ಸ್ ಕ್ವಶನ್ ಬರುತ್ತೆ ಅಂಡ್ ಅದು ಫಂಕ್ಷನ್ಸ್ ಅನ್ನೋ ಕಾನ್ಸೆಪ್ಟ್ಸ್ ಅಲ್ಲಿ ಬರುತ್ತೆ. ಸೊ ಫಂಕ್ಷನ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಈ ಸಲ ನಿಮಗೆ ಸಿಲೆಬಸ್ ರೆಡ್ಯೂಸ್ ಆಗಿದೆ, ರೈಟ್? ಸೊ ಏನೇನ್ ಟಾಪಿಕ್ ಇದೆ ಸ್ಟೂಡೆಂಟ್ಸ್ ಫಂಕ್ಷನ್ಸ್ ಅಲ್ಲಿ ನಿಮಗೆ? ಸೊ ಫಂಕ್ಷನ್ಸ್ ಅಲ್ಲಿ ನಿಮಗೆ ಕಾನ್ಸೆಪ್ಟ್ಸ್ ಇರೋದು ಯಾವ್ದು? ವಾಟ್ ಆರ್ ದಿ ಕಾನ್ಸೆಪ್ಟ್ಸ್ ಇವೆ ಸ್ಟೂಡೆಂಟ್ಸ್? ಸೊ ಮೊದಲನೇದು 1 ಫಂಕ್ಷನ್ ಇದೆ, ರೈಟ್? 1 ಫಂಕ್ಷನ್ ಇದೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಆನ್ ಟು ಫಂಕ್ಷನ್ಸ್ ಇದೆ, ರೈಟ್? ನೆಕ್ಸ್ಟ್ ಮೂರನೇದು ಸ್ಟೂಡೆಂಟ್ಸ್ ವಾಟ್ ಇಸ್ ದೇರ್? ಸೊ ಬೈಜೆಕ್ಟಿವ್ ಫಂಕ್ಷನ್ಸ್ ಅಂತ ಕಲಿತೀರಾ. So you learn about bijective functions. So we learn to identify which function is 1, which function is onto, and which function is bijective. ಹೌದಲ್ಲ? You will learn to identify. So ಈ ಐಡೆಂಟಿಫೈ ಮಾಡೋದಕ್ಕೆ ಸ್ಟೂಡೆಂಟ್ಸ್ 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 5 ಮಾರ್ಕ್ಸ್ ಇರುತ್ತೆ ಸ್ಟೂಡೆಂಟ್ಸ್. ಇಲ್ಲ ಅಂತಂದ್ರೆ they might also ask the question on invertible functions. Okay, so invertible functions ಈ ಸಲ ಡಿಲೀಟ್ ಆಗಿದೆ, ಒಪ್ಕೊಳ್ತೀನಿ, ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದ್ರೆ ಲಾಸ್ಟ್ ಅಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ, f of x equals to 2x plus 3 ಅಂತ ಒಂದು ಕ್ವಶನ್ ಇದೆ. ಸೊ they might ask that question also students. So you can't neglect it. ಯಾಕಂದ್ರೆ ಲಾಸ್ಟ್ ಇಯರ್ ಎಲ್ಲ ಜಾಸ್ತಿ ಕೇಳ್ತಾ ಇದ್ದೇನೆ 5 ಮಾರ್ಕ್ಸ್ ಗೆ ಇನ್ವರ್ಟಿಬಲ್ ಫಂಕ್ಷನ್ಸ್ ಮೇಲೆ. So you can't neglect it students. So they might ask any one of these type. ಅಂದ್ರೆ ಇದರಲ್ಲಿ ಸ್ಟೂಡೆಂಟ್ಸ್ check whether the given function is 1 and onto. Check or show that the given function is bijective. So next, show that the given function is invertible and hence find the inverse of the given function. ಸೊ ಈ ರೀತಿ ಕ್ವಶನ್ಸ್ ಗಳನ್ನ ಕೇಳಬಹುದು ಸ್ಟೂಡೆಂಟ್ಸ್ ಅಂಡ್ ದಟ್ ವಿಲ್ ಬಿ ಆಸ್ಕ್ಡ್ ಫಾರ್ 5 ಮಾರ್ಕ್ಸ್. ಓಕೆ, ಅಂಡ್ ನೆಕ್ಸ್ಟ್ ಸ್ಟೂಡೆಂಟ್ಸ್ 3 ಮಾರ್ಕ್ಸ್ ಬಂದ್ರೆ ರಿಲೇಷನ್ಸ್ ಮೇಲೆ ಬರುತ್ತೆ. ಸೊ ಯು ನೋ ದಟ್ ವಾಟ್ ಆರ್ ದಿ 3 ಟೈಪ್ಸ್ ಆಫ್ ರಿಲೇಷನ್ಸ್ ಯು ಗಾಟ್ ಸ್ಟೂಡೆಂಟ್ಸ್? ಆಕ್ಚುಲಿ 4 ಅಂತ ಹೇಳ್ಬೋದು. ಸೊ ವಾಟ್ ಆರ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ರಿಲೇಷನ್ಸ್ ಸ್ಟೂಡೆಂಟ್ಸ್ ಯು ಗಾಟ್? ಸೊ ಇದರಲ್ಲಿ ರಿಲೇಷನ್ಸ್ ಅಲ್ಲಿ ಸ್ಟೂಡೆಂಟ್ಸ್, ಸೊ ಮೊದಲನೇದು ರಿಫ್ಲೆಕ್ಸಿವ್ ರಿಲೇಷನ್ ಸ್ಟೂಡೆಂಟ್ಸ್. ಎರಡನೇದು ಸಿಮಿಟ್ರಿಕ್ ರಿಲೇಷನ್. ಮೂರನೇದು ಸ್ಟೂಡೆಂಟ್ಸ್ ಟ್ರಾನ್ಸಿಟಿವ್ ರಿಲೇಷನ್. ಅಂಡ್ ನಾಲ್ಕನೇದು ಸ್ಟೂಡೆಂಟ್ಸ್, ಆಸ್ ಯು ಆಲ್ ನೋ, ದ ರಿಲೇಷನ್ ವಿಚ್ ಇಸ್ ರಿಫ್ಲೆಕ್ಸಿವ್, ಸಿಮಿಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಇಸ್ ಕಾಲ್ಡ್ ಆಸ್ ಈಕ್ವಿವೆಲೆನ್ಸ್ ರಿಲೇಷನ್. ಓಕೆ, ಸೊ they may ask you the question on these concepts students. ಓಕೆ, ಸೊ ಈ ಕಾನ್ಸೆಪ್ಟ್ ಮೇಲೆ ಸ್ಟೂಡೆಂಟ್ಸ್ ನಿಮಗೆ ಕ್ವಶನ್ಸ್ ಗಳನ್ನ ಕೇಳಬಹುದು. They might ask the questions on any one of these concepts. ರಿಲೇಷನ್ಸ್ ಮೇಲೆ ಸ್ಟೂಡೆಂಟ್ಸ್ ಇದರಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಅಂಡ್ ಇದರಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಓಕೆ, ಸೊ ಇದು ಸ್ಟೂಡೆಂಟ್ಸ್ ನಿಮಗೆ ಇನ್ this is all about 1.2 exercise 1.2 and example problems also. Okay, here also students 1.1 and here example problems also. So you need to consider some example problems also. Okay, so students adin bitre ನಿಮ್ಮ functions ಅಲ್ಲಿ once again 1.2 ಅಲ್ಲಿ students
ನಿಮಗೆ ಕೆಲವು ಬೇಸಿಕ್ ಪ್ರಾಬ್ಲಮ್ಸ್ಗಳಿದೆ, ಲೈಕ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್, ಎಫ್ ಫ್ರಮ್ ಎನ್ ಟು ಎನ್, ವೆದರ್ ಇಟ್ ಈಸ್ ಒನ್ ಒನ್ ಅಂಡ್ ಆನ್ ಟು ಅಂತ ಕೇಳ್ತಾರೆ. ಎಫ್ ಫ್ರಮ್ ಝೆಡ್ ಟು ಝೆಡ್, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್, ವೆದರ್ ದ ಫಂಕ್ಷನ್ ಇಸ್ ಒನ್ ಒನ್ ಅಂಡ್ ಆನ್ ಟು. ಸೊ ಈ ಕ್ವಶನ್ಸ್ಗಳನ್ನ ಸ್ಟೂಡೆಂಟ್ಸ್ ನಿಮಗೆ 2 marks ಕೇಳ್ತಾರೆ. ಸೊ ದೇ ವಿಲ್ ಆಸ್ಕ್ ದೀಸ್ ಕ್ವಶನ್ಸ್ ಫಾರ್ 2 marks. Okay, and once again students, as I told you, this is all about 1.2, this is about 1.1, and this is about students 1.2 only. Okay, so definition and MCQ will be 1 marks question students. Ee sala pattern change agide nimgeಲ್ಲ ಗೊತ್ತಿರಬೇಕು, right? There were 10 MCQs and 5 fill in the blanks and 5 answer the following questions, right? ಇದರಲ್ಲಿ ಸ್ಟೂಡೆಂಟ್ಸ್ ನಿಮಗೆ MCQ ಅಥವಾ ಒಂದು ಡೆಫಿನೇಷನ್ಸ್ ನ ಕೇಳಬಹುದು. ಓಕೆ, ಸೊ ಎರಡರಲ್ಲೂ ಕೂಡ ಬಂದ್ರೆ ಸ್ಟೂಡೆಂಟ್ಸ್ ಇದು 1 marks ಎರಡು ಕಡೆ ಬರುತ್ತೆ. ಸೊ ಆಬ್ವಿಯಸ್ಲಿ ದ ಟೋಟಲ್ ವೇಟೇಜ್ ವಿಲ್ ಬಿ 12 marks. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಸ್ಟೂಡೆಂಟ್ಸ್ ನೆಕ್ಸ್ಟ್ ಇದರಲ್ಲಿ KCET ಲಿ ಎಷ್ಟು ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು? ಸೊ 4 to 5 questions can be expected in KCET students. So ಈ 4 to 5 ಅಲ್ಲಿ ಸ್ಟೂಡೆಂಟ್ಸ್ it will be divided into 2 parts, that is one is of first PU and one is of second PU students. First PU ಮತ್ತೆ second PU. So first PU li students 1 question ಕೇಳ್ತಾರೆ and 1 or 2 questions ಇದರಲ್ಲಿ ಸ್ಟೂಡೆಂಟ್ಸ್ ರಿಮೈನಿಂಗ್ ಲೈಕ್ 3 or 4 questions ಕೇಳ್ತಾರೆ ಸ್ಟೂಡೆಂಟ್ಸ್, 3 or 4 questions. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಇದರಲ್ಲಿ ಏನಾದ್ರು ಸ್ಟೂಡೆಂಟ್ಸ್ 2 questions ಕೇಳಿದ್ರೆ ಇದರಲ್ಲಿ 3 questions ಕೇಳ್ತಾರೆ, ಇದರಲ್ಲಿ 1 question ಕೇಳಿದ್ರೆ ಸ್ಟೂಡೆಂಟ್ಸ್ ಇಲ್ಲಿ 4 questions, ಈ ರೀತಿ ವೇರಿ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಫಸ್ಟ್ ಇಯರ್ ಕಾನ್ಸೆಪ್ಟ್ಸ್ ಅಲ್ಲಿ ಸ್ಟೂಡೆಂಟ್ಸ್ ನಿಮ್ಗೆ ಬೇಕಾಗಿರೋದು ರೇಂಜ್ ಮತ್ತೆ ಡೊಮೈನ್ ಮತ್ತೆ ರೇಂಜ್ ಪ್ರಾಬ್ಲಮ್ಸ್ಗಳು ಅಂಡ್ ಬೇಸಿಕ್ಸ್, ಟೋಟಲ್ ನಂಬರ್ ಆಫ್ ರಿಲೇಷನ್ಸ್, ಯಾಕಂದ್ರೆ ರಿಲೇಷನ್ಸ್ ಕಾನ್ಸೆಪ್ಟ್ ನೀವು ಫಸ್ಟ್ ಇಯರ್ ಅಲ್ಲಿ ಕೂಡ ಇರುತ್ತೆ. ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಆ ಕಾನ್ಸೆಪ್ಟ್ ಮೇಲೆ ಕೂಡ ಪ್ರಾಬ್ಲಮ್ಸ್ ಬರುತ್ತೆ. ಆ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಮೇಲೆ ಪ್ರಾಬ್ಲಮ್ ಕೇಳಿದ್ರೆ ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಇಟ್ ಇಸ್ ಅ ಕಾನ್ಸೆಪ್ಟ್ ಆರ್ ಇಟ್ ಇಸ್ ಅ ಕ್ವಶನ್ ಆಸ್ಕ್ಡ್ ಆನ್ ಫಸ್ಟ್ PU ಆರ್ ಸೆಕೆಂಡ್ PU, ಎರಡು ರೀತಿನೂ ಕನ್ಸಿಡರ್ ಮಾಡಬಹುದು ಸ್ಟೂಡೆಂಟ್ಸ್. ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಮೇಲೆ ಒಂದು ಕ್ವಶನ್ ಇರುತ್ತೆ, ಇಲ್ಲ ಡೊಮೈನ್ ಮತ್ತೆ ರೇಂಜ್ ಮೇಲೆ ಕ್ವಶನ್ ಇರುತ್ತೆ ಸ್ಟೂಡೆಂಟ್ಸ್. ಅಂಡ್ ಇಲ್ಲಿಗೆ ಬಂದ್ರೆ ಸ್ಟೂಡೆಂಟ್ಸ್ ಅದು ಫಂಕ್ಷನ್ ಆಗುತ್ತಾ, 1 ಫಂಕ್ಷನ್ ಆಗುತ್ತಾ, 1 ಫಂಕ್ಷನ್ ಆದ್ರೆ ಯಾವ ಇಂಟರ್ವಲ್ ಅಲ್ಲಿ ಅದು 1 ಫಂಕ್ಷನ್ ಆಗುತ್ತೆ. ಓಕೆ, ಸೊ ಈ ರೀತಿ ಕ್ವಶನ್ಸ್ಗಳನ್ನೆಲ್ಲ ಕೇಳ್ತಾರೆ. ಗಾಟ್ ಇಟ್? ಸೊ ಸ್ಟೂಡೆಂಟ್ಸ್ ಅದಾದ್ಮೇಲೆ ರಿಫ್ಲೆಕ್ಸಿವ್ ರಿಲೇಷನ್, ಸಿಮಿಟ್ರಿಕ್ ರಿಲೇಷನ್ ಅಂಡ್ ಟ್ರಾನ್ಸಿಟಿವ್ ಅಥವಾ ಈಕ್ವಿವೆಲೆನ್ಸ್ ರಿಲೇಷನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಅಂಡ್ ಕೌಂಟಿಂಗ್ ಕೂಡ ನಂಬರ್ ಆಫ್ 1 ಫಂಕ್ಷನ್ಸ್ ಎಷ್ಟು, ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಎಷ್ಟು, ನಂಬರ್ ಆಫ್ ಬೈಜೆಕ್ಷನ್ಸ್ ಎಷ್ಟು, ಸ್ಟೂಡೆಂಟ್ಸ್ ದೇ ವಿಲ್ ಆಸ್ಕ್ ಆಲ್ ದೀಸ್ ಕ್ವಶನ್ಸ್. ಸೊ ಇದ್ರ ಮೇಲೆಲ್ಲ ಸ್ಟೂಡೆಂಟ್ಸ್ ನಿಮ್ಗೆ ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಸೊ ಸ್ಟೂಡೆಂಟ್ಸ್ ನಿಮ್ಗೆ ಫಸ್ಟ್ ಆಫ್ ಆಲ್ ಇದರಲ್ಲಿ as I was telling you students, as I was mentioning about these things, ಏನು ರಿಲೇಷನ್ಸ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ಹೌದಾ? ಸೊ ಇದಾದ್ಮೇಲೆ ಸ್ಟೂಡೆಂಟ್ಸ್ ನಮಗ್ ಬೇಕಾಗಿರೋದು ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ ಏನು, ಯಾಕಂದ್ರೆ ಟೈಪ್ಸ್ ಆಫ್ ರಿಲೇಷನ್ಸ್ ಬಗ್ಗೆ ಕಲಿತೀವಿ ಈಗ. ಸೊ ಟೈಪ್ಸ್ ಆಫ್ ರಿಲೇಷನ್ಸ್ ಅಲ್ಲಿ ಸ್ಟೂಡೆಂಟ್ಸ್ ನಾವು ಕಲಿಯೋದು ಯಾವ್ದಾವ್ದ್ರ ಬಗ್ಗೆ? ಸೊ ದೇರ್ ಆರ್ 3 types of relations or 4 types of relations what I mentioned students. ಸೊ ಯಾವ್ದು? ರಿಫ್ಲೆಕ್ಸಿವ್ ರಿಲೇಷನ್, ಸಿಮಿಟ್ರಿಕ್ ರಿಲೇಷನ್, ಟ್ರಾನ್ಸಿಟಿವ್ ರಿಲೇಷನ್ ಅಂಡ್ ಈಕ್ವಿವೆಲೆನ್ಸ್ ರಿಲೇಷನ್, ಹೌದಾ? ರೈಟ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ರಿಫ್ಲೆಕ್ಸಿವ್ ರಿಲೇಷನ್? ಸೊ ರಿಫ್ಲೆಕ್ಸಿವ್ ರಿಲೇಷನ್ ಸ್ಟೂಡೆಂಟ್ಸ್ ಒಂದು ರಿಲೇಷನ್ ಆರ್, ಆ ರಿಲೇಷನ್ ಆರ್ on a set A, a relation R on a set A is said to be reflexive. Is said to be reflexive if A comma A belongs to R for each A in A. What is the meaning of this students? ಏನ್ ಡೆಫಿನೇಷನ್ ಮೀನಿಂಗ್ ಏನು? ಒಂದು ಸೆಟ್ ತಗೊಳ್ತೀನಿ A, okay, and R is a relation on this set A. What does it mean students? R is a relation on this set A ಅಂದ್ರೆ meaning ಏನು? What is the meaning of that? The meaning is students R is a subset of A cross A. Okay, R is a relation on a set A ಅಂದ್ರೆ ಏನು? R is a subset of A cross A. ಹೇಗೆ ಇದರಲ್ಲಿ ಸ್ಟೂಡೆಂಟ್ಸ್ R is a subset of A cross B ಅಂತ ಬರುತ್ತೆ, ಹೌದಾ? ಅಂದ್ರೆ ಮೀನಿಂಗ್ ಏನು? ಇದರಲ್ಲಿ ಫಸ್ಟ್ ಎಲಿಮೆಂಟ್ A ಅಲ್ಲಿ ಇರುತ್ತೆ, ಸೆಕೆಂಡ್ ಎಲಿಮೆಂಟ್ B ಅಲ್ಲಿ ಇರುತ್ತೆ. ಬಟ್ ಇಲ್ಲಿ ಏನರ್ಥ? ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಫಸ್ಟ್ ಎಲಿಮೆಂಟ್ ಕೂಡ A ಅಲ್ಲಿ ಇರುತ್ತೆ, ಸೆಕೆಂಡ್ ಎಲಿಮೆಂಟ್ ಕೂಡ A ಅಲ್ಲಿ ಇರುತ್ತೆ. ಒಂದು ಪೇರ್ ಬರೆದ್ರೆ ಎರಡು ಎಲಿಮೆಂಟ್ಸ್ ಗಳು ಕೂಡ A ಅಲ್ಲೇ ಇರಬೇಕು. ಓಕೆ, ದಿಸ್ ಇಸ್ ದ ಮೀನಿಂಗ್ ಆಫ್ R is subset of A cross A. ಅರ್ಥ ಆಗ್ತಿದ್ಯಾ? ಸೊ ಇಲ್ಲೇನ್ ಹೇಳ್ತಿದ್ದಾರೆ, ನನಗೆ ಒಂದೇ ರೀತಿ ಎಲಿಮೆಂಟ್ಸ್ ರಿಲೇಷನ್ ಆರ್ ಅಲ್ಲಿ ಇರಬೇಕು, ಒಂದೇ ರೀತಿ ಎಲಿಮೆಂಟ್ಸ್. ಓಕೆ, ಇಟ್ ಶುಡ್ ಬಿ ಜಸ್ಟ್ ಸಿಮಿಲರ್. ಓಕೆ, ಟ್ವಿನಿಂಗ್, ಎರಡು ಒಂದೇ ರೀತಿ ಎಲಿಮೆಂಟ್ಸ್ ಇರಬೇಕು. ಎಷ್ಟು ಎಲಿಮೆಂಟ್ಸ್ ಇರಬೇಕು?
ಎಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ ಕೂಡ ಈ ತರ ಇರಬೇಕು. ಒಂದು ಎ ಅಲ್ಲಿ ಸಪೋಸ್ 3 ಎಲಿಮೆಂಟ್ಸ್ ಇದೆ. ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್. ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್. ಸಪೋಸ್ ಎ ಈಕ್ವಲ್ಸ್ ಟು 1 2 3 ಅಂತ ಇದೆ. ಓಕೆ, ಸೊ ರಿಲೇಷನ್ ಆರ್ ಅಲ್ಲಿ ಸ್ಟೂಡೆಂಟ್ಸ್ ಯಾವ ರೀತಿ ಬರ್ಬೇಕಂದ್ರೆ 1,1 2,2 ಮತ್ತೆ 3,3 ಈ ಮೂರು ಇರ್ಬೇಕು ಸ್ಟೂಡೆಂಟ್ಸ್. ಯಾಕಂದ್ರೆ ನಾನಿಲ್ಲಿ ಕೊಟ್ಟಿದ್ದೀನಿ ಏನಂತ, ವಾಟ್ ಐ ಹ್ಯಾವ್ ಗಿವನ್ ಸ್ಟೂಡೆಂಟ್ಸ್ ಫಾರ್ ಈಚ್ ಎ ಇನ್ ಎ ಅಂತ ಕೊಟ್ಟಿದ್ದೀನಿ. ಫಾರ್ ಈಚ್ ಎ ಇನ್ ಎ ಅಂದ್ರೆ ಅರ್ಥ ಏನು, ಎ ಅಲ್ಲಿ ಬರೋ ಪ್ರತಿಯೊಂದು ಎಲಿಮೆಂಟ್. ಓಕೆ, ಸೊ ಈ ಸೆಟ್ ಎ ಅಲ್ಲಿ, ಇನ್ ದಿಸ್ ಸೆಟ್ ಎ whatever the element I get students, in this set A whatever the elements I get, that should be in the form of a comma a, that should be in the form of a comma a. ಹೌದಲ್ಲ ನೋಡಿ, a comma a ಫಾರ್ಮ್ ಅಲ್ಲಿ ಇರಬೇಕು. ಅಂದ್ರೆ 1 ಅಂತ ಬರೆದ್ರೆ 1,1 ಇರಬೇಕು. ಸೊ ಅದು ಎಲ್ಲಿರಬೇಕು, ರಿಲೇಷನ್ ಆರ್ ಅಲ್ಲಿ ಇರಬೇಕು. ಸೊ ರಿಲೇಷನ್ ಆರ್ ಅಲ್ಲಿ ಇರಬೇಕು. ದಿಸ್ ಇಸ್ ರಿಫ್ಲೆಕ್ಸಿವ್ ಸ್ಟೂಡೆಂಟ್ಸ್, ದಿಸ್ ಇಸ್ ರಿಫ್ಲೆಕ್ಸಿವ್. ಓಕೆ, ಸಪೋಸ್ ಇಫ್ ಐ ರೈಟ್ r equals to 1,1 2,2 ಇಷ್ಟೇ ಬರ್ದ್ಬಿಟ್ಟು ನಿಲ್ಲಿಸ್ಬಿಟ್ಟೆ, ಆಗ ಸ್ಟೂಡೆಂಟ್ಸ್ ಇದರಲ್ಲಿ 3,3 ಇಲ್ಲ. 3,3 ಇಲ್ಲದೆ ಇರೋದ್ರಿಂದ ಸ್ಟೂಡೆಂಟ್ಸ್ ಏನಾಗುತ್ತೆ, ಇಟ್ ಇಸ್ ನಾಟ್ ರಿಫ್ಲೆಕ್ಸಿವ್. ಯಾಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ಫಾರ್ ಈಚ್ ಅಂತ ಕೊಟ್ಟಿದ್ದಾರೆ. ಹೌದಲ್ಲ, ಇದರಲ್ಲಿ ಸ್ಟೂಡೆಂಟ್ಸ್ ಏನ್ ಕೊಟ್ಟಿದ್ದಾರೆ, ಫಾರ್ ಈಚ್ ಎ ಇನ್ ಎ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ ಕೂಡ ಇರಬೇಕು ಅಂತ ಕೊಟ್ಟಿರೋದ್ರಿಂದ ನನಗೆ ಅಲ್ಲಿ ಯಾವುದೇ ಒಂದು ಮಿಸ್ ಆದ್ರೂ ಕೂಡ ಅದು ರಿಫ್ಲೆಕ್ಸಿವ್ ಆಗೋದಿಲ್ಲ. ಓಕೆ ಫೈನ್. ಸೊ ಸ್ಟೂಡೆಂಟ್ಸ್ ಹಂಗಾರೆ ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ. ಲೆಟ್ ಮಿ ಕಮ್ ಫಾರ್ ಆರ್ ಲೆಟ್ ಮಿ ಎಕ್ಸ್ಪ್ಲೈನ್ the symmetric relation students. Symmetric relation. Symmetric relation. Students, there are 3 things you need to know here. First definition ಬರ್ದ್ಬಿಡ್ತೀನಿ. ಇದಾದ್ಮೇಲೆ ಸಿಮಿಟ್ರಿಕ್ ರಿಲೇಷನ್ ಯಾವಾಗ ಆಗುತ್ತೆ, ಸಿಮಿಟ್ರಿಕ್ ರಿಲೇಷನ್ ಯಾವಾಗ ಆಗೋದಿಲ್ಲ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ನಿಮ್ಮ NCERT ಬುಕ್ ಅಲ್ಲಿರೋ ಒಂದು ಡೆಫಿನೇಷನ್ ಏನಿದೆ ಅದನ್ನ ಬರ್ದ್ಬಿಡ್ತೀನಿ. ಏನಂತ ಸ್ಟೂಡೆಂಟ್ಸ್, a relation R on a set A is said to be symmetric. A relation R on a set A is said to be symmetric. A relation R on a set A is said to be symmetric. ಯಾವಾಗ ಸ್ಟೂಡೆಂಟ್ಸ್ ಒಂದು ರಿಲೇಷನ್ R A ಅಲ್ಲಿ, a relation R on a set A is said to be symmetric if A comma B belongs to R implies B comma A belongs to R. Okay, if A comma B belongs to R, then B comma A should also belongs to R for all A comma B, for all A comma B in A. Okay, so what does this mean students? ಇದು ಮೀನಿಂಗ್ ಏನಂತಂದ್ರೆ A comma B ಇದ್ರೆ ಮಾತ್ರ B comma A ಇರಲೇಬೇಕು. 1,2 ಇತ್ತಾ, ಅದಾದ್ಮೇಲೆ 2,1 ಕೂಡ ಇರಲೇಬೇಕು. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಓಕೆ, ಸೊ ದರ್ಶನ್ ಮತ್ತೆ ಯಶ್ ಇದ್ರಾ, ಯಶ್ ಮತ್ತೆ ದರ್ಶನ್ ಇರಲೇಬೇಕು. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಓಕೆ, ಸೊ ದಿಸ್ ಇಸ್ ಹೌ ಇಟ್ ಇಸ್ ಬಿನ್ ಕನ್ಸಿಡರ್ಡ್ ಸ್ಟೂಡೆಂಟ್ಸ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ವಾಟ್ ಇಸ್ ದಟ್ 3 ಥಿಂಗ್ಸ್ ಐ ವಾಂಟೆಡ್ ಟು ಟೆಲ್ ಸ್ಟೂಡೆಂಟ್ಸ್ ನೋಡಿ. ಸೊ ವೆನ್ ಇಟ್ ಇಸ್ ಸಿಮಿಟ್ರಿಕ್, ವೆನ್ ಇಟ್ ಇಸ್ ನಾಟ್ ಸಿಮಿಟ್ರಿಕ್ ಅನ್ನೋದ್ರ ಬಗ್ಗೆ ಮೆನ್ಷನ್ ಮಾಡ್ತೀನಿ ಸ್ಟೂಡೆಂಟ್ಸ್. ಮೊದಲನೇದಾಗಿ ಸಿಮಿಟ್ರಿಕ್ ಯಾವಾಗ ಆಗುತ್ತೆ ಅಂತಂದ್ರೆ ವಾಚ್ ಹಿಯರ್. ಸೊ ಸಿಮಿಟ್ರಿಕ್ ಯಾವಾಗ ಆಗುತ್ತೆ ಅಂದ್ರೆ ಸ್ಟೂಡೆಂಟ್ಸ್, ಇಫ್ A comma B belongs to R, if A comma B belongs to R and also B comma A belongs to R. Okay, then R is symmetric. Okay, so ಎರಡನೇದಿದೆ ಸ್ಟೂಡೆಂಟ್ಸ್, there is a second thing, that is if A comma B does not belongs to R, then there is no need to check. Then there is no need to check whether B comma A belongs to R. Okay, so then what happens students, R is symmetric. So A comma B ನೇ ಇಲ್ಲ ಅಂತಂದ್ರೆ B comma A ನ ಹುಡುಕೋ ಅವಶ್ಯಕತೆ ಬೀಳಲ್ಲ ಸ್ಟೂಡೆಂಟ್ಸ್. The best example for this is empty relation. Okay, so empty set ಏನಾದ್ರೂ R is empty students, R is empty, then R is symmetric. ಯಾಕೆ ಇದರಲ್ಲಿ ಸ್ಟೂಡೆಂಟ್ಸ್ A comma B ನೇ ಇಲ್ಲ, ಹೌದಲ್ಲ? A comma B ನೇ ಇಲ್ಲ ಸ್ಟೂಡೆಂಟ್ಸ್, B comma A ನ ಹುಡುಕೋ ಅವಶ್ಯಕತೆ ಬರುತ್ತಾ ಇದರಲ್ಲಿ? ಬರೋದಿಲ್ಲ. ಸೊ ಏನಾಯ್ತು ಸ್ಟೂಡೆಂಟ್ಸ್, ಇದು ಸಿಮಿಟ್ರಿಕ್ ಆಟೋಮೆಟಿಕಲಿ ಆಗೋಯ್ತಲ್ವಾ? ರೈಟ್, there is no A comma B, then there is no need to check B comma A. So automatically it becomes symmetric. ಹೌದಲ್ಲ ಸ್ಟೂಡೆಂಟ್ಸ್? ಅಂಡ್ ಇದಕ್ಕೆ ಎಕ್ಸಾಂಪಲ್ ಏನ್ ಕೊಡೋಣ ಸ್ಟೂಡೆಂಟ್ಸ್, ಸೊ ಫಸ್ಟ್ ಇದರಲ್ಲಿ ಎಕ್ಸಾಂಪಲ್ ಅಲ್ಲಿ ಫಸ್ಟ್ A ಡಿಫೈನ್ ಮಾಡ್ಕೋಬೇಕು.
ಅದು ಅವಶ್ಯಕತೆ ಆಗುತ್ತೆ ಸ್ಟೂಡೆಂಟ್ಸ್. ಎವ್ರಿ ಟೈಮ್ ವಿ ನೀಡ್ ಟು ಡಿಫೈನ್ ಎ. ಇಫ್ ಎ ಈಕ್ವಲ್ಸ್ ಟು, ಓಕೆ, ಸೊ 1, 2, 3, ಓಕೆ, ಅಂಡ್ ಆರ್ ಈಕ್ವಲ್ಸ್ ಟು. ಸೊ ಇದರಲ್ಲಿ ಸ್ಟೂಡೆಂಟ್ಸ್ ಎಕ್ಸಾಂಪಲ್, ಇಫ್ ಎ ಈಕ್ವಲ್ಸ್ ಟು 1, 2, 3 and r equals to students, suppose if I take 1, 2, okay, so 1, 2 ಬಂದ್ಮೇಲೆ ಸ್ಟೂಡೆಂಟ್ಸ್ 2, 1 ಇರಲೇಬೇಕು. ಅರ್ಥ ಆಗ್ತಿದ್ಯಾ? ಸೊ ದೆನ್ r is symmetric. Then r is symmetric. Got it? So these are the two ways students where I can tell r is symmetric. ಹಾಗಾದ್ರೆ r symmetric ಯಾವಾಗ ಆಗೋದಿಲ್ಲ ಸ್ಟೂಡೆಂಟ್ಸ್? when r is not symmetric. ಸ್ಟೂಡೆಂಟ್ಸ್ r is not symmetric. r is not symmetric ಯಾವಾಗ? ಸೊ ಒಂದೇ ಒಂದು ಕೇಸ್ ಇದೆ ಸ್ಟೂಡೆಂಟ್ಸ್, r is not symmetric ಯಾವಾಗ? ಸೊ the case is if a, b belongs to r and b, a does not belongs to r, then r is not symmetric. Then r is not symmetric. Okay, so example ತಗೊಂಡ್ರೆ ಸ್ಟೂಡೆಂಟ್ಸ್, what is the example I can consider here? If a equals to students 1, 2, 3, okay, and r equals to, suppose if I consider 1, 2 and if I just close this, so ಏನಾಗುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? here students 2, 1 does not belongs to r, therefore r is not symmetric. ಅರ್ಥ ಆಗ್ತಿದ್ಯಾ? ಸೊ 1, 2 ಮಾತ್ರ ಇದೆ, ಬಟ್ 2, 1 ಇಲ್ಲ, then r is automatically not symmetric. Okay, so students, let us move on to the transitive relation. So transitive relation ಅಂದ್ರೆ ಏನು ಅಂತ ನೋಡ್ಕೊಂಡ್ ಬರೋಣ ಸ್ಟೂಡೆಂಟ್ಸ್. Let us move on to the transitive relation. Yes. So students, transitive relation ಅಂತಂದ್ರೆ ಫಸ್ಟ್ ಟೆಕ್ಸ್ಟ್ ಬುಕ್ ಡೆಫಿನೇಷನ್ ಏನಿದೆ ಅದನ್ನ ಬರೆದ್ಬಿಡ್ತೀನಿ. A relation R on a set A is said to be transitive. If a relation R on a set A is said to be transitive if students the condition is a, b belongs to R and b, a belongs to R, which implies, sorry students, a, a belongs to R and b, c belongs to R, which implies students a, c should belongs to R. Okay, so for all a, b, c belongs to R. So this is the meaning of, students, this is the definition of what? Transitive relation. Students, ಇದಕ್ಕೆ there are, ಇದನ್ನ ಸ್ವಲ್ಪ ನಾನು ಇನ್ನು ಡೀಪ್ ನಾನು ಯೋಚನೆ ಮಾಡ್ತಾ ಹೋದ್ರೆ this can be explained in 4 ways students. So 3 ways in which it is reflexive, sorry, 3 ways in which it is transitive and one way in which it is not transitive. Okay, so students, ಯಾವ್ದು which are those 3 ways students? ನೋಡಿ, ಮೊದಲನೇದು ಬರೀತೀನಿ. if a, b belongs to R, ಇಲ್ಲಿ ಏನಿದೆ ಸ್ಟೂಡೆಂಟ್ಸ್ ಅದೇ ಡೆಫಿನೇಷನ್. Okay, comma b, c belongs to R and a, c belongs to R. Okay, so then R is transitive. So example ತಗೊಂಡ್ರೆ ಸ್ಟೂಡೆಂಟ್ಸ್, if a equals to 1, 2, 3 and r equals to students ನೋಡಿ, ಇದು a, b ಆಯ್ತು. ಓಕೆ, ಸೊ 2, 3 ಬರ್ಕೊಂಡೆ. ನೆಕ್ಸ್ಟ್ ಸ್ಟೂಡೆಂಟ್ಸ್ 1, 3 ಬರ್ದೆ. ಸೊ ಆಟೋಮೆಟಿಕಲಿ ಏನಾಯ್ತು ಸ್ಟೂಡೆಂಟ್ಸ್, ದಿಸ್ ಇಸ್ ಟ್ರಾನ್ಸಿಟಿವ್. ಯಾಕೆ? ಬಿಕಾಸ್ ಸ್ಟೂಡೆಂಟ್ಸ್ ಇದರಲ್ಲಿ ಏನಾಯ್ತು, ಇದು ಎ ಬಿ, ಇದು ಸ್ಟೂಡೆಂಟ್ಸ್ ಬಿ ಸಿ, ಇದು ಎ ಸಿ. ಸೊ 3 ಇದೆಯಾ, ದೆನ್ ಇಟ್ ಇಸ್ ಟ್ರಾನ್ಸಿಟಿವ್, ರೈಟ್? ಸೊ ಇದರಲ್ಲಿ a, b ಇದೆ, b, c ಇದೆ ಸ್ಟೂಡೆಂಟ್ಸ್, a, c ಕೂಡ ಇದೆ, ದೆನ್ ಇಟ್ ಇಸ್ ಆಟೋಮೆಟಿಕಲಿ ವಾಟ್ ಸ್ಟೂಡೆಂಟ್ಸ್? ಟ್ರಾನ್ಸಿಟಿವ್. ದಿಸ್ ಇಸ್ ಆಟೋಮೆಟಿಕಲಿ ಸ್ಟೂಡೆಂಟ್ಸ್ ಟ್ರಾನ್ಸಿಟಿವ್. ಓಕೆ, ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇನ್ನೊಂದು ಕೇಸ್, ಇನ್ನು ಯಾವುದು 3 ಕೇಸ್ ಇರೋದು? ದ ಸೆಕೆಂಡ್ ಕೇಸ್ ಸ್ಟೂಡೆಂಟ್ಸ್, if a, b belongs to R and b, c does not belongs to R, okay, then there is no need
to check for A, C. So ಹೇಗೆ ಸ್ಟೂಡೆಂಟ್ಸ್ ನಾನು ಸಿಮಿಟ್ರಿಕಲ್ ಮೆನ್ಷನ್ ಮಾಡಿದೆ ಅಲ್ವಾ, ರೈಟ್. ಸೊ ಸಿಮಿಟ್ರಿಕಲ್ ಏನ್ ಮೆನ್ಷನ್ ಮಾಡಿದೆ ನೋಡಿ ಸ್ಟೂಡೆಂಟ್ಸ್ ಇದರಲ್ಲಿ, ದೆನ್ ದೇರ್ ಇಸ್ ನೋ ನೀಡ್ ಟು ಚೆಕ್ ವೆದರ್ B, A ಬಿಲಾಂಗ್ಸ್ ಟು R ಅಂತ ಬರ್ದಿದೆ ಅಲ್ವಾ. ಅದೇ ರೀತಿ ಸ್ಟೂಡೆಂಟ್ಸ್ ಇಲ್ಲಿ ಕೂಡ ದೆನ್ ದೇರ್ ಇಸ್ ನೋ ನೀಡ್ ಟು ಚೆಕ್ ವೆದರ್, then there is no need to check whether, then there is no need to check whether A, C belongs to R. Then there is no need to check whether A, C belongs to R. ಅಂದ್ರೆ A, B ಇದೆ, B, C ನೇ ಇಲ್ಲ. ಸೊ ಅಲ್ಲಿ ಸಿ ಅನ್ನ ಎಲಿಮೆಂಟ್ ಎಕ್ಸಿಸ್ಟ್ ಆಗ್ತಾ ಇಲ್ಲ ಸ್ಟೂಡೆಂಟ್ಸ್. ಆಗ A, C ಎಲ್ಲಿ ಸಿಗುತ್ತೆ? ಮೂರನೇ ವ್ಯಕ್ತಿನೇ ಇಲ್ಲ ಅಲ್ಲಿ. ಇಲ್ಲಿ ಇವರಿಬ್ಬರಿದ್ದಾರೆ, ಹೌದು, ಎರಡನೇ ವ್ಯಕ್ತಿ ಇದ್ದಾನೆ, ಬಟ್ ಮೂರನೇ ವ್ಯಕ್ತಿ ಕಾಣಿಸ್ತಾ ಇಲ್ಲ. ಮೂರನೇ ವ್ಯಕ್ತಿ ಕಾಣಿಸ್ತಾ ಇದ್ಮೇಲೆ ಸ್ಟೂಡೆಂಟ್ಸ್ ಮೊದಲನೇ ವ್ಯಕ್ತಿ ಮತ್ತೆ ಮೂರನೇ ವ್ಯಕ್ತಿನ ನಾನು ರಿಲೇಷನ್ಸ್ ನ ಹುಡ್ಕೋಕ್ ಸಾಧ್ಯ ಇಲ್ಲ. ಐ ಕಾಂಟ್ ರಿಲೇಟ್ ದೆಮ್. ಓಕೆ, ಸೊ ಮೂರನೇ ವ್ಯಕ್ತಿ ಕಾಣಿಸ್ತಾ ಇದ್ಮೇಲೆ ಮೊದಲನೇ ವ್ಯಕ್ತಿ ಮತ್ತೆ ಮೂರನೇ ವ್ಯಕ್ತಿಗೆ ರಿಲೇಟ್ ಮಾಡಕ್ ಸಾಧ್ಯ ಇಲ್ಲ. ಆಟೋಮೆಟಿಕಲ್ ಏನಾಗುತ್ತೆ ಸ್ಟೂಡೆಂಟ್ಸ್, ಆಗ ಸಿಮಿಟ್ರಿಕ್ ಆಗುತ್ತೆ. ದೇರ್ಫೋರ್ ಆರ್ ಇಸ್ ಸಿಮಿಟ್ರಿಕ್. ಓಕೆ, ದೇರ್ಫೋರ್ ಆರ್ ಇಸ್ ಸಿಮಿಟ್ರಿಕ್. ಓಕೆ, ಸಾರಿ ಸ್ಟೂಡೆಂಟ್ಸ್, ವೆರಿ ಸಾರಿ, ಆರ್ ಇಸ್ ಟ್ರಾನ್ಸಿಟಿವ್. So R is transitive. Yes. Students, example ಯಾವ್ದು ಕೊಡ್ಬೋದು ಇದಕ್ಕೆ? If A equals to 1, 2, 3. Okay, suppose if I just mention students R equals to 1, 2 ಅಂತ ಅಷ್ಟೇ ಮೆನ್ಷನ್ ಮಾಡ್ತೀನಿ. Okay, then students R is transitive. ಅರ್ಥ ಆಗ್ತಿದೆಯಾ ಸ್ಟೂಡೆಂಟ್ಸ್? ಸೊ 1, 2 ಅಷ್ಟೇ ಇದೆ ಸ್ಟೂಡೆಂಟ್ಸ್, ಅಂದ್ರೆ A, B ಅಷ್ಟೇ ಇದೆ, B, C ಇಲ್ಲ. ಮತ್ತೆ A, C ನ ಹುಡುಕೋ ಅವಶ್ಯಕತೆ ಎಲ್ಲಿಂದ ಬರುತ್ತೆ? ಸೊ ಆಟೋಮೆಟಿಕಲಿ ದಿಸ್ ಬಿಕಮ್ ಸ್ಟೂಡೆಂಟ್ಸ್ ಟ್ರಾನ್ಸಿಟಿವ್. ಓಕೆ, ಫೈನ್. ಸೊ ಸ್ಟೂಡೆಂಟ್ಸ್, then which is the third way to tell it is transitive? Suppose students, if A, B does not belongs to R and B, C also does not belongs to R. ಸೊ ಏನು ಎಲಿಮೆಂಟ್ಸ್ ಇಲ್ಲ ಸ್ಟೂಡೆಂಟ್ಸ್. ಸೊ ಹಂಗಾರೆ A, C ಎಲ್ಲಿಂದ ಬರಕ್ ಸಾಧ್ಯನೇ ಇಲ್ಲ ಸ್ಟೂಡೆಂಟ್ಸ್. ಸೊ A, B ನೂ ಇಲ್ಲ, B, C ನೂ ಇಲ್ಲ, ಅಂದ್ರೆ ಆ ಸೆಟ್ ಅಲ್ಲಿ ಯಾವುದೇ ಎಲಿಮೆಂಟ್ಸ್ ಇಲ್ಲ. ಆಗ ಕೂಡ ಏನಾಗುತ್ತೆ ಸ್ಟೂಡೆಂಟ್ಸ್, ಇಟ್ ಇಸ್ ಟ್ರಾನ್ಸಿಟಿವ್. ಓಕೆ, ಸೊ ದೆನ್ ಆಲ್ಸೋ ಸ್ಟೂಡೆಂಟ್ಸ್ ಇಟ್ ಇಸ್ ಟ್ರಾನ್ಸಿಟಿವ್. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಸ್ಟೂಡೆಂಟ್ಸ್ then R is transitive. This is the third case in which I can tell the relation R is transitive. So the best example for the students, that is if A equals to 1, 2, 3 and R is empty students, so then also R is transitive. Okay, so then in which case students it is not transitive? ಯಾವ ಕೇಸಲ್ಲಿ ಇದು ಟ್ರಾನ್ಸಿಟಿವ್ ಆಗೋದಿಲ್ಲ ಸ್ಟೂಡೆಂಟ್ಸ್? ಲೆಟ್ ಮೀ ಚೆಕ್ ಇಟ್. ಸೊ ಫೋರ್ತ್ ಕೇಸ್ ಸ್ಟೂಡೆಂಟ್ಸ್ ಇದರಲ್ಲಿ, if A, B belongs to R and B, C belongs to R, but students A, C does not belongs to R. So then what happens students? Then R is not transitive. This is the only case students in which R is not transitive. So hangare students example kotre, what is the example I can take students here? If A equals to 1, 2, 3. If A equals to 1, 2, 3 students, then R equals to, so R equals to students ನೋಡಿ ಇದರಲ್ಲಿ, ಸೊ 1, 2 ಬರಿತೀನಿ, 2, 3 ಬರಿತೀನಿ ಸ್ಟೂಡೆಂಟ್ಸ್, ಇಷ್ಟಕ್ಕೆ ಬರೆದು ಕ್ಲೋಸ್ ಮಾಡಿಬಿಡ್ತೀನಿ. ಸೊ ಇದರಲ್ಲಿ ಏನಾಗಿದೆ ಸ್ಟೂಡೆಂಟ್ಸ್, ವಾಟ್ ಹ್ಯಾಸ್ ಹ್ಯಾಪೆಂಡ್ ಹಿಯರ್? ಸೊ ಹಿಯರ್ ಐ ಗೆಟ್ A, B and here I get B, C, but ಏನು ಅಬ್ಸೆಂಟ್ ಆಗಿದೆ ಸ್ಟೂಡೆಂಟ್ಸ್ ಇದರಲ್ಲಿ? A, C ಅಬ್ಸೆಂಟ್ ಆಗಿದೆ. ಸೊ ಹಾಗಾದ್ರೆ ಏನಾಯ್ತು ಸ್ಟೂಡೆಂಟ್ಸ್? ಇಟ್ ಇಸ್ ನಾಟ್ ಟ್ರಾನ್ಸಿಟಿವ್. ಸೊ ದೆನ್ ಇಟ್ ಇಸ್ ವಾಟ್ ಸ್ಟೂಡೆಂಟ್ಸ್? ಇಟ್ ಇಸ್ ನಾಟ್ ಟ್ರಾನ್ಸಿಟಿವ್. ಅರ್ಥ ಆಯ್ತಲ್ಲ? ಸೊ A, B ಇದೆ ಅಂಡ್ B, C ಇದೆ, ಬಟ್ A, C ಇಲ್ಲ. ಸೊ ಈಗ ಟ್ರಾನ್ಸಿಟಿವ್ ಆಗೋದಿಲ್ಲ. ಓಕೆ, ಸೊ A, C ಇದೆ, A, B ಇದೆ, B, C ಇದೆ, ಬಟ್ A, C ಇಲ್ಲ. ಸೊ ಇಟ್ ಇಸ್ ನಾಟ್ ಟ್ರಾನ್ಸಿಟಿವ್. ಅರ್ಥ ಆಗ್ತಿದ್ಯಾ ಸ್ಟೂಡೆಂಟ್ಸ್? ಗಾಟ್ ಇಟ್? ಓಕೆ, ಸೊ ಹಂಗಾದ್ರೆ ಗೊತ್ತಾಗಿದೆ ನಿಮ್ಗೆ ರಿಫ್ಲೆಕ್ಸ್ ರಿಲೇಷನ್ ಅಂದ್ರೆ ಏನು, ಸಿಮಿಟ್ರಿಕ್ ರಿಲೇಷನ್ ಅಂದ್ರೆ ಏನು, ಅಂಡ್ ಟ್ರಾನ್ಸಿಟಿವ್ ರಿಲೇಷನ್ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಅಂಡ್ ಸಿಮಿಟ್ರಿಕ್ ಯಾವಾಗ ಆಗುತ್ತೆ, ಸಿಮಿಟ್ರಿಕ್ ಯಾವಾಗ ಆಗೋದಿಲ್ಲ, ಟ್ರಾನ್ಸಿಟಿವ್ ಯಾವಾಗ ಆಗುತ್ತೆ, ಟ್ರಾನ್ಸಿಟಿವ್ ಯಾವಾಗ ಆಗೋದಿಲ್ಲ, ಇದು ಕೂಡ ಗೊತ್ತಿದೆ ಸ್ಟೂಡೆಂಟ್ಸ್. ಇದೆಲ್ಲ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೆ ಬೇಕಾಗಿರೋದು, ಅಂಡ್ ಯೂಶುವಲಿ ಯು ನೀಡ್ ಇಟ್ ಫಾರ್ ಯುವರ್ ಕಾಂಪಿಟೇಟಿವ್ ಪಾರ್ಟ್ಸ್ ಆಲ್ಸೋ. ಸ್ಟೂಡೆಂಟ್ಸ್ ಇದರಲ್ಲಿ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಕೌಂಟಿಂಗ್ ನಂಬರ್ ಆಫ್ ನಂಬರ್ ಆಫ್ ರಿಫ್ಲೆಕ್ಸ್ ರಿಲೇಷನ್ಸ್. ಎಸ್, ಕೌಂಟಿಂಗ್ ಸ್ಟೂಡೆಂಟ್ಸ್, ಕೌಂಟಿಂಗ್
total number of reflexive relations from A to A. So it is given by, ಅಂದ್ರೆ ನಿಮಗೆ ಸ್ಟೂಡೆಂಟ್ಸ್ ಒಂದು ಕ್ವಶನ್ ಕೇಳ್ತಾರೆ. They will ask you a question. The question is like this, students. If n of A equals to 2, okay, so then number of reflexive relations ಎಷ್ಟು, number of reflexive relations ಎಷ್ಟಿರುತ್ತೆ ಅಂತ ಕೇಳ್ತಾರೆ. So number of reflexive relations will be equals to, students, 2 power 2 square minus 2 ಅಂದ್ರೆ 2 power 4 minus 2, which means that I get 2 power 2 which is equal to 4. So ಅಂದ್ರೆ ಸ್ಟೂಡೆಂಟ್ಸ್, ನೀವು ಒಂದು ಸೆಟ್ ಅಲ್ಲಿ 2 ಎಲಿಮೆಂಟ್ ಇದ್ರೆ ಎಷ್ಟು ರಿಫ್ಲೆಕ್ಸಿವ್ ರಿಲೇಷನ್ಸ್ ಬರಿಬಹುದು ಅಂತ ಕೇಳ್ತಿದ್ದಾರೆ ಸ್ಟೂಡೆಂಟ್ಸ್. ಎಷ್ಟು ಬರಿಬಹುದು? ಲೆಟ್ ಮಿ ಗಿವ್ ಅನ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್. ಸಪೋಸ್ ಇಫ್ ಐ ಟೇಕ್ ಅನ್ ಎಕ್ಸಾಂಪಲ್ ಹಿಯರ್, ಇಫ್ A equals to, I just take 1, 2. ಸೊ ಇದ್ರಲ್ಲಿ ನಾನು ಕನ್ಸ್ಟ್ರಕ್ಟ್ ಮಾಡೋ ರಿಲೇಷನ್ಸ್ ರಿಫ್ಲೆಕ್ಸಿವ್ ರಿಲೇಷನ್ಸ್ ಆಗಬೇಕು ಅಂಡ್ ಎಷ್ಟು ಆ ರೀತಿ ರಿಲೇಷನ್ಸ್ಗಳನ್ನ ನಾನು ಕನ್ಸ್ಟ್ರಕ್ಟ್ ಮಾಡಬಹುದು ಅಂತ ಕೇಳ್ತಿದ್ದಾರೆ. ಸಪೋಸ್ ಸ್ಟೂಡೆಂಟ್ಸ್ ಐ ಟೇಕ್ R1 ಹಿಯರ್. ಸೊ R1 ಅಲ್ಲಿ ನೋಡಿ ಸ್ಟೂಡೆಂಟ್ಸ್, ಇದರಲ್ಲಿ 1, 1, 2, 2, ರೈಟ್. ಇದು ಒಂದು ರಿಫ್ಲೆಕ್ಸಿವ್ ರಿಲೇಷನ್, ಹೌದಲ್ವಾ? ಹಂಗಾರೆ ಇದೊಂದೇನಾ ಸ್ಟೂಡೆಂಟ್ಸ್ ಬರೋದು? ಇಲ್ಲ. ಅಕಾರ್ಡಿಂಗ್ ಟು ದ ಫಾರ್ಮುಲಾ ವಿ ವಿಲ್ ಗೆಟ್ 4 ರಿಫ್ಲೆಕ್ಸಿವ್ ರಿಲೇಷನ್ಸ್. ಯಾವ್ದು ನೋಡೋಣ. ಸೊ R2 ಬರೀತೀನಿ ಸ್ಟೂಡೆಂಟ್ಸ್. R2 ಅಲ್ಲಿ ಏನ್ ಬರುತ್ತೆ? 1, 2 ಬರುತ್ತೆ. ಸಾರಿ ಸ್ಟೂಡೆಂಟ್ಸ್, ಎಸ್ 1, 1 ಬರೀತೀನಿ. ಓಕೆ, ನೆಕ್ಸ್ಟ್ ಸ್ಟೂಡೆಂಟ್ಸ್ 2, 2 ಬರೀತೀನಿ ಅಂಡ್ 1, 2 ಇಷ್ಟೇ ಬರೆದು ಮುಗಿಸ್ತೀನಿ. ಈಗ ಏನಾಯ್ತು ಸ್ಟೂಡೆಂಟ್ಸ್? ಇಟ್ ಈಸ್ ಆಲ್ಸೋ ರಿಫ್ಲೆಕ್ಸಿವ್. ನಾನು ಸಿಮೆಟ್ರಿಕ್ ಮತ್ತೆ ಟ್ರಾನ್ಸಿಟಿವ್ ಬಗ್ಗೆ ಮಾತಾಡ್ತಿಲ್ಲ ಸ್ಟೂಡೆಂಟ್ಸ್. ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ರಿಫ್ಲೆಕ್ಸಿವ್ ರಿಲೇಷನ್. ಇದಾಗೋದಿಲ್ವಾ ರಿಫ್ಲೆಕ್ಸಿವ್ ರಿಲೇಷನ್? ಖಂಡಿತ ಆಗುತ್ತಲ್ವಾ ಸ್ಟೂಡೆಂಟ್ಸ್? ಯಾಕೆ ರಿಫ್ಲೆಕ್ಸಿವ್ ರಿಲೇಷನ್ ಆಗ್ಬೇಕಂದ್ರೆ ಏನಾಗಬೇಕು? 1, 1 ಇರಬೇಕು, 2, 2 ಇರಬೇಕು. ಮುಗೀತಾ? ಇದೆಯಾ? ಮುಗೀತು. ಅದ್ರ ಜೊತೆಗೆ ಏನಿದ್ರೆ ನನಗೇನು ಪ್ರಾಬ್ಲಮ್? ನಾನು ಕೇಳೋದನ್ನು ರಿಫ್ಲೆಕ್ಸಿವ್ ಆಗಬೇಕು. ರಿಫ್ಲೆಕ್ಸಿವ್ ಆಗಬೇಕು ಅಂದ್ರೆ ಏನಿರಬೇಕು? 1, 1 ಇರಬೇಕು, 2, 2 ಇರಬೇಕು ಅಷ್ಟೇ. ಅದ್ರ ಜೊತೆಗೆ ಏನೇ ಬಂದ್ರು ನನಗೇನು ತೊಂದರೆ ಇಲ್ಲ ಸ್ಟೂಡೆಂಟ್ಸ್, ರೈಟ್. ಇದು ಒಂದು ರಿಫ್ಲೆಕ್ಸಿವ್ ರಿಲೇಷನ್ ಆಯ್ತು. ನೆಕ್ಸ್ಟ್ ಸ್ಟೂಡೆಂಟ್ಸ್ R3 ಅಂದ್ರೆ ಏನ್ ಬಂತು ಸ್ಟೂಡೆಂಟ್ಸ್? 1, 1, 2, 2. ಓಕೆ, ನೆಕ್ಸ್ಟ್ 1, 2 ಬರ್ದಿದ್ದೀನಿ. ಐ ವಿಲ್ ರೈಟ್ 2, 1 ಸ್ಟೂಡೆಂಟ್ಸ್. ಇಟ್ ಈಸ್ ಆಲ್ಸೋ ರಿಫ್ಲೆಕ್ಸಿವ್ ರಿಲೇಷನ್, ರೈಟ್. ನೆಕ್ಸ್ಟ್ R4 1, 1, 2, 2. Okay, so 1, 2. Next students 2, 1. It is also what students? It is also a reflexive relation. So hangadre, if there are 2 elements students, then how many reflexive relations I can write students? 4 reflexive relations, right? So idenno simple agide ಮಾಡ್ಕೊಂಡ್ಬಿಟ್ಟೆ. ಅದೇನಾದ್ರೂ 3 elements ಇದ್ರೆ students, if there are 3 elements, ನೋಡಿ, if there are 3 elements ಏನ್ ಬರುತ್ತೆ? If n of A equals to 3. Okay, if n of A equals to 3, ಹಾಗಾದ್ರೆ students total number of ಎಷ್ಟು ಬರುತ್ತೆ? 2 power n square. So the formula is students 2 power n square minus n. Okay, ಹಾಗಾದ್ರೆ ಸ್ಟೂಡೆಂಟ್ಸ್ 2 power 3 square minus 3. ಹಾಗಾದ್ರೆ ಸ್ಟೂಡೆಂಟ್ಸ್ ಎಷ್ಟು ಬಂತು? 2 power 9 minus 3 ಬಂತು. ಹಾಗಾದ್ರೆ 2 power 6 ಬಂತು ಸ್ಟೂಡೆಂಟ್ಸ್. ಎಷ್ಟಾಗುತ್ತೆ ಇಲ್ಲಿ? 64 ರಿಲೇಷನ್ಸ್ ಬರಿಬಹುದು. ಸೊ ಐ ಕ್ಯಾನ್ ರೈಟ್ 64 ರಿಲೇಷನ್ಸ್ ಇನ್ ವಿಚ್ ಇಟ್ ಇಸ್ ರಿಫ್ಲೆಕ್ಸಿವ್. ಓಕೆ, ವಿ ಕಾಂಟ್ ಲಿಸ್ಟ್ ಇಟ್ ಸ್ಟೂಡೆಂಟ್ಸ್, ತುಂಬಾನೇ ದೊಡ್ಡದಾಗುತ್ತೆ. 64 ರಿಲೇಷನ್ಸ್ಗಳನ್ನ ಬರಿತಾ ಕೂತ್ಕೋಬೇಕು. ಇಟ್ ರಿಕ್ವೈರ್ಸ್ ಮೋರ್ ಟೈಮ್. ಬಟ್ ನನಗೆ ಯಾವ್ಯಾವ ರಿಲೇಷನ್ಸ್ ಬೇಕು ಅಂತ ಕೇಳ್ತಿಲ್ಲ, ಎಷ್ಟು ರಿಲೇಷನ್ಸ್ ಫಾರ್ಮ್ ಮಾಡಬಹುದು ಅಂತ ಕೇಳ್ತಿದ್ದಾರೆ. ಓಕೆ, ಫೈನ್. ಸೊ ಸ್ಟೂಡೆಂಟ್ಸ್ ಇದೇ ರೀತಿ ಸ್ಟೂಡೆಂಟ್ಸ್ ನಂಬರ್ ಆಫ್ ಸಿಮಿಟ್ರಿಕ್ ರಿಲೇಷನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬಹುದು. ವಾಟ್ ಇಸ್ ದ ಫಾರ್ಮುಲಾ ಸ್ಟೂಡೆಂಟ್ಸ್? 2 power n into n plus 1/2. ಓಕೆ, ಬಟ್ ಟ್ರಾನ್ಸಿಟಿವ್ ರಿಲೇಷನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಯಾವುದೇ ರೀತಿ ಫಾರ್ಮುಲಾ ಇಲ್ಲ ಸ್ಟೂಡೆಂಟ್ಸ್. ದೇ ಆರ್ ಡೂಯಿಂಗ್ ಸಮ್ ರಿಸರ್ಚ್ ಆನ್ ಇಟ್. ಓಕೆ, ಸೊ ದೇರ್ ಇಸ್ ನೋ ಫಾರ್ಮುಲಾ ರೈಟ್ ನೌ. ಅಂಡ್ ಟೋಟಲ್ ನಂಬರ್ ಆಫ್ ಈಕ್ವಿವೆಲೆನ್ಸ್ ರಿಲೇಷನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಸ್ಟೂಡೆಂಟ್ಸ್ ವಿಲ್ ಬಿ ಯೂಸಿಂಗ್ ದ ಬೆಲ್ ನಂಬರ್. ಓಕೆ, ಸೊ ವಿಲ್ ಬಿ ಯೂಸಿಂಗ್ ದ ಬೆಲ್ ನಂಬರ್ ಫಾರ್ಮುಲಾ ಸ್ಟೂಡೆಂಟ್ಸ್. ಈ ಬೆಲ್ ನಂಬರ್ ಫಾರ್ಮುಲಾ ಇಂದ ನಾನು ಟೋಟಲ್ ನಂಬರ್ ಆಫ್ ಈಕ್ವಿವೆಲೆನ್ಸ್ ರಿಲೇಷನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬಹುದು. ನಾನು ಎಷ್ಟು ಈಕ್ವಿವೆಲೆನ್ಸ್ ರಿಲೇಷನ್ಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು ಅಂತ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್. ಸೊ ಯಾವ್ದ್ರಿಂದ? ಬೆಲ್ ನಂಬರ್ ಇಂದ. ಹಾಗಾದ್ರೆ ಸ್ಟೂಡೆಂಟ್ಸ್ ಬನ್ನಿ ಬೆಲ್ ನಂಬರ್ ಅಂದ್ರೆ ಏನು ಅಂತ ನೋಡೋಣ. ಸ್ಟೂಡೆಂಟ್ಸ್ ಬೆಲ್ ನಂಬರ್ ಫಾರ್ಮುಲಾ ಇಸ್ ದಿಸ್ ಸ್ಟೂಡೆಂಟ್ಸ್. ದಿಸ್ ಇಸ್ ದ ಬೆಲ್ ನಂಬರ್ ಫಾರ್ಮುಲಾ. ಬಟ್ ಇದನ್ನ ಗೊತ್ತಿರಬೇಕಂತಂದ್ರೆ we need to know B0, B1, B2, B3. Okay, so B0 is equal to 1 students, B1 equals to 1, B2 equals to 2 and B3 equals to students 5. Okay, so ಅದನ್ನ ಇದರಲ್ಲಿ ಮುಂಚೆನೂ ಮೆನ್ಷನ್ ಮಾಡಿದ್ದೀನಿ ನೋಡಿ, ಹೌದಾ? ಸೊ 1, 1, 2, 5, ರೈಟ್? ಸೊ 1, 1, 2, 5. ಓಕೆ, ಸೊ ಇದನ್ನ ಯೂಸ್ ಮಾಡ್ಕೊಂಡು ಸ್ಟೂಡೆಂಟ್ಸ್ ಇದ್ರ ಮೀನಿಂಗ್ ಏನು? ಇಫ್ there are 3 elements, how many equivalence relations I can construct? So they are telling if there are 3 elements I can construct 5 equivalence relations. So example ನೋಡೋಣ students. Okay, so example ತಗೊಂಡ್ರೆ students ಇದರಲ್ಲಿ suppose students A equals to 1, 2, 3 ಇದೆ.
ಸೊ ಐ ನೀಡ್ ಟು ಕನ್ಸ್ಟ್ರಕ್ಟ್ ನಾವು 5 ಈಕ್ವಿವೆಲೆನ್ಸ್ ರಿಲೇಷನ್ಸ್. ಆಗುತ್ತಾ ನೋಡೋಣ. ಸೊ R1 ಅಲ್ಲಿ ಸ್ಟೂಡೆಂಟ್ಸ್ 1,1, 2,2, 3,3, ರೈಟ್. ಸೊ ದಿಸ್ ಈಸ್ 1 ಈಕ್ವಿವೆಲೆನ್ಸ್ ರಿಲೇಷನ್, ಹೌದಾ? ನೆಕ್ಸ್ಟ್ R2. ಸೊ R2 ಅಲ್ಲಿ ಬರೆದ್ರೆ ಸ್ಟೂಡೆಂಟ್ಸ್ 1,1, 2,2, ನೆಕ್ಸ್ಟ್ 3,3, ನೆಕ್ಸ್ಟ್ ಸ್ಟೂಡೆಂಟ್ಸ್ 1,2 ಬರಿತೀನಿ. 1,2 ಬರೆದ್ಮೇಲೆ 2,1 ಬರೀಲೇಬೇಕು, ಹೌದಲ್ವಾ? ಯಾಕೆ? ಬಿಕಾಸ್ ಸಿಮಿಟ್ರಿಕ್ ಆಗಬೇಕು. ಅಂಡ್ ಇದು ಕೂಡ ಸ್ಟೂಡೆಂಟ್ಸ್ ಈಕ್ವಿವೆಲೆನ್ಸ್ ರಿಲೇಷನ್ ಆಗುತ್ತೆ. R3 ಬರೋಣ ಸ್ಟೂಡೆಂಟ್ಸ್. R3 ಅಲ್ಲಿ 1,1, 2,2, ಓಕೆ. ಸೊ 3,3 ಬರೀಲೇಬೇಕಿದು, ಯಾಕಂದ್ರೆ ರಿಫ್ಲೆಕ್ಸಿವ್ ಆಗಬೇಕು ಸ್ಟೂಡೆಂಟ್ಸ್. ನೆಕ್ಸ್ಟ್ 1,3 ಬರೆದ್ಮೇಲೆ 3,1 ಬರಿತೀನಿ. ಸೊ ಇದು ಕೂಡ ಒಂದು ಈಕ್ವಿವೆಲೆನ್ಸ್ ರಿಲೇಷನ್ ಆಯ್ತು, ರೈಟ್. R4 ಬರಿತೀನಿ ಸ್ಟೂಡೆಂಟ್ಸ್. R4 ಇಸ್ ವಾಟ್? ಸೊ 1,1, 2,2, 3,3, ಓಕೆ. ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್ 2, 3 ಬರಿತೀನಿ. ಅದಾದ್ಮೇಲೆ 3, 2 ಬರಿತೀನಿ ಸ್ಟೂಡೆಂಟ್ಸ್. ದಿಸ್ ಆಲ್ಸೋ ಈಕ್ವಿವೆಲೆನ್ಸ್ ರಿಲೇಷನ್. ನೆಕ್ಸ್ಟ್ ಸ್ಟೂಡೆಂಟ್ಸ್ ಯಾವುದು? ಸಪೋಸ್ 5th one ಬರೆದ್ರೆ ದ ಯೂನಿವರ್ಸಲ್ ರಿಲೇಷನ್ ಸ್ಟೂಡೆಂಟ್ಸ್. ಸೊ ಯೂನಿವರ್ಸಲ್ ರಿಲೇಷನ್ ಇಸ್ ನಥಿಂಗ್ ಬಟ್ A cross A. R is equal to A cross A. Okay, if I write all the 9 elements, all the 9 pairs, then that is also a equivalence relation. Okay, so hangare ಎಷ್ಟು equivalence relations ಆಯ್ತು ಸ್ಟೂಡೆಂಟ್ಸ್ ಇದರಲ್ಲಿ? there are 5 equivalence relations. ಅದನ್ನೇ ಸ್ಟೂಡೆಂಟ್ಸ್ ಬೆಲ್ ನಂಬರ್ ಇಂದ ಗೊತ್ತಾಯ್ತು ನನಗೆ. ಹಾಗಾದ್ರೆ ಸ್ಟೂಡೆಂಟ್ಸ್ ಸಪೋಸ್ if there are 4, so if n of A equals to 4, suppose students if n of A equals to 4, n of A equals to 4 ಇದ್ದಾಗ ಎಷ್ಟು ನನಗೆ ಈಕ್ವಿವೆಲೆನ್ಸ್ ರಿಲೇಷನ್ ಸಿಗುತ್ತೆ? ಓಕೆ, ಸೊ ಫಾರ್ಮುಲಾ ಏನಿತ್ತು ಸ್ಟೂಡೆಂಟ್ಸ್ ಇದರಲ್ಲಿ ನಿಮಗೆ? ದ ಫಾರ್ಮುಲಾ ವಾಸ್ ದಿಸ್: bn plus 1 equals to summation k from, yes, it was k from 0 to n nck bk. ಓಕೆ, ಸೊ ಇದರಲ್ಲಿ ಸ್ಟೂಡೆಂಟ್ಸ್ b4 ಇದೆ. ಸೊ ದಿಸ್ ಕ್ಯಾನ್ ಬಿ ರಿಟನ್ as 3 plus 1. ಸೊ ಅದನ್ನೇ ಇಲ್ಲಿ ಬರೀತೀನಿ ಸ್ಟೂಡೆಂಟ್ಸ್. b4 is nothing but b3 plus 1. ಸೊ ವಿಚ್ ಇಂಪ್ಲೈಸ್ n is equal to 3. ಹೌದಾ? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇಲ್ಲೇನು ಬರೀತೀನಿ? ಸಮೇಷನ್, ಎಸ್, ಸಮೇಷನ್ ಇಯರ್ k from 0 to 3 3ck bk ಅಂತ ಬರೀತೀನಿ. ಸೊ what I'll get here students? 3c0 b0 plus 3c1 b1 plus 3c2 b2, right, plus 3c3 b3. This is what I get. ಹೌದಾ? ಸೊ 3c0 is 1, b0 is also 1, plus 3c1 is 3, b1 is 1, plus 3c2 students it is also 3, and b2, what is b2 students? b2 is what? 2, right, plus 3c3. So 3c3 is 1 and b3 was 5. So ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್ ಇಲ್ಲಿ? 1 plus 3 plus 6 plus 5. So ಎಷ್ಟು ಬಂತು? 4 10 15 ಬಂತು ಸ್ಟೂಡೆಂಟ್ಸ್. So how many equivalence relations I can construct? I can construct 15 equivalence relation. Okay, so there is a shortcut for the students. ಇನ್ನೊಂದು ಶಾರ್ಟ್ಕಟ್ ಇದೆ, ಆ ಶಾರ್ಟ್ಕಟ್ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಸ್ಟೂಡೆಂಟ್ಸ್. b0 ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇತ್ತು? ಸಾರಿ, ಎಷ್ಟು ಈಕ್ವಲೆನ್ಸ್ ರಿಲೇಷನ್ಸ್ ಬರ್ತಿತ್ತು? 1. ಸೊ b1 ಅಲ್ಲಿ ಸ್ಟೂಡೆಂಟ್ಸ್ ಎಷ್ಟು ಬರ್ತಿತ್ತು? 1. ಓಕೆ, b2 ಬರೋಣ. b2 ಬಂದಾಗ ಸ್ಟೂಡೆಂಟ್ಸ್ 2, ಹೌದಲ್ಲ? ಐ ಗಾಟ್ 2. ಇಸ್ ದಟ್ ರೈಟ್ ಸ್ಟೂಡೆಂಟ್ಸ್? ಸೊ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಇಲ್ಲಿ ಡೈರೆಕ್ಟ್ ಆಗಿ ನಾನು 2 ಅಂತ ಬರೆಯೋದ್ರ ಬದಲು ಇನ್ಸ್ಟೆಡ್ ಆಫ್ ರೈಟಿಂಗ್ 2 ಡೈರೆಕ್ಟ್ಲಿ ಸ್ಟೂಡೆಂಟ್ಸ್ ಹಿಯರ್, ಸೊ ವಾಟ್ ಐ ವಿಲ್ ಡೂ, ಸೊ ಐ ವಿಲ್ ರೈಟ್ ಹಿಯರ್ ಸ್ಟೂಡೆಂಟ್ಸ್ 1 ಏನಿದೆ 1 ಅನ್ನ ಇಲ್ಲಿ ಬರ್ಕೊಳ್ತೀನಿ. ಐ ವಿಲ್ ರೈಟ್ ವಿತ್ ದ ಡಿಫರೆಂಟ್ ಇಂಕ್. ಎಸ್, 1 ಅಂತ ಬರ್ಕೊಳ್ತೀನಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಎಸ್, ಓಕೆ, ಸೊ 1 ಅಂತ ಬರಿತೀನಿ. ನೆಕ್ಸ್ಟ್ ಸ್ಟೂಡೆಂಟ್ಸ್ ಇವೆರಡನ್ನು ಆ್ಯಡ್ ಮಾಡ್ತೀನಿ. ಐ ವಿಲ್ ಆ್ಯಡ್ ಬೋತ್ ಆಫ್ ದಿಸ್. ಸ್ಟೂಡೆಂಟ್ಸ್ ಈ ಆ್ಯಡ್ ಮಾಡಿದ್ದನ್ನ ಇಲ್ಲಿ ಬರ್ಕೊಂಡು ಹೋಗ್ತೀನಿ 2. ಓಕೆ, ಸೊ ಎಷ್ಟು ಬಂತು ಸ್ಟೂಡೆಂಟ್ಸ್? ನನಗೆ 2 ಅಂತ ಬಂತು, ಹೌದಲ್ಲ? ಸೊ ಐ ಗಾಟ್ 2 ಇಯರ್. ನೆಕ್ಸ್ಟ್ ಸ್ಟೂಡೆಂಟ್ಸ್ ಲೆಟ್ ಮಿ ಕಮ್ ಟು b3. ಸ್ಟೂಡೆಂಟ್ಸ್ b3 ಅಲ್ಲಿ ಈಗ ನಾನು ಇಲ್ಲೇನಿತ್ತು ಆ ಎಲಿಮೆಂಟ್ನ ಫಸ್ಟ್ ಬರ್ಕೊಳ್ತೀನಿ. ಓಕೆ, ಸೊ ಲೆಟ್ ಮಿ ರೈಟ್ ದ ಸ್ಟೂಡೆಂಟ್ಸ್, ಲೆಟ್ ಮಿ ರೈಟ್ ದ 2 ಬರ್ದೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಸ್ಟೂಡೆಂಟ್ಸ್ ಇದರಲ್ಲಿ, ಸೊ ಇದನ್ನ ಮತ್ತೆ ಇದನ್ನ ಆ್ಯಡ್ ಮಾಡ್ತೀನಿ. 2 plus 1 ಎಷ್ಟಾಯ್ತು ಸ್ಟೂಡೆಂಟ್ಸ್? 3. ನೆಕ್ಸ್ಟ್ 3 plus 2 ಆ್ಯಡ್ ಮಾಡ್ತೀನಿ, 5 ಬರುತ್ತೆ. ಓಕೆ, ಸೊ ಅದಕ್ಕೆ ಸ್ಟೂಡೆಂಟ್ಸ್ ನೋಡಿ ಇದರಲ್ಲಿ ನನಗೆ 5 ಬಂತು, ಹೌದಲ್ಲ? ಸೊ ನಾನು ಏನು ಮಾಡಿದ್ದೀನಿ ಸ್ಟೂಡೆಂಟ್ಸ್ ಇದರಲ್ಲಿ? ವಾಟ್ ಐ ಹ್ಯಾವ್ ಡನ್? ಐ ಆ್ಯಡೆಡ್ ದೀಸ್ ವ್ಯಾಲ್ಯೂಸ್, ಇದನ್ನ ಮತ್ತೆ ಇದನ್ನ ಆ್ಯಡ್ ಮಾಡಿದ್ದೀನಿ. ಓಕೆ, ಸೊ ಐ ಆ್ಯಡೆಡ್ ದೀಸ್ 2 ಸ್ಟೂಡೆಂಟ್ಸ್, ಇಷ್ಟನ್ನ ಆ್ಯಡ್ ಮಾಡ್ಕೊಂಡು ಬಂದಿದ್ದೀನಿ. ಓಕೆ, ಸೊ ಅದೇ ರೀತಿ ಇದನ್ನ ಆ್ಯಡ್ ಮಾಡಿದ್ದೀನಿ. ಸೊ ಇವೆರಡನ್ನ ಆ್ಯಡ್ ಮಾಡಿದಾಗ ಇಲ್ಲಿರೋ ವ್ಯಾಲ್ಯೂ ಬಂತು. ಓಕೆ, ಸೊ ಇಫ್ ಐ ಆ್ಯಡೆಡ್ ದೀಸ್ ಟು ಸ್ಟೂಡೆಂಟ್ಸ್, ಐ ಗಾಟ್ ದೀಸ್ 2 ವ್ಯಾಲ್ಯೂಸ್. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಓಕೆ, ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಇದರಲ್ಲಿ ಸ್ಟೂಡೆಂಟ್ಸ್ ಏನಿತ್ತು? 1 ಇತ್ತು. ಓಕೆ, ಸೊ ಆ್ಯಂಡ್ ಇದರಲ್ಲಿ 2 ಇತ್ತು. ಅರ್ಥ ಆಗ್ತಿದೆಯಾ? ಸೊ ಹಿಯರ್ ಐ ಆಮ್ ರೈಟಿಂಗ್ ದಿಸ್ ಎಲಿಮೆಂಟ್ ಹಿಯರ್. ಓಕೆ, ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್ b4 ಬರೋಣ. ಲೆಟ್ ಮಿ ರೈಟ್ b4. ಸೊ b4 ಬರೋಕ್ಕಿಂತ ಮುಂಚೆ ಸ್ಟೂಡೆಂಟ್ಸ್ ಏನು ಮಾಡ್ತೀವಿ?
ಫಸ್ಟ್ ಇಲ್ಲಿರೋ ಎಲಿಮೆಂಟ್ನ ಇಲ್ಲಿ ಬರ್ಕೊಳ್ತೀನಿ, ದಟ್ ಈಸ್ 5. ನೆಕ್ಸ್ಟ್ 5 + 2 ಎಷ್ಟಾಗುತ್ತೆ ಸ್ಟೂಡೆಂಟ್ಸ್? 5 + 2 is 7, 7 + 3 is 10, 10 + 5 ಸ್ಟೂಡೆಂಟ್ಸ್ 15. ಮುಗಿತಲ್ವಾ? ಸೊ ಹಾಗಾದ್ರೆ ನೋಡಿ ಸ್ಟೂಡೆಂಟ್ಸ್, ಇದರಲ್ಲಿ ಎಷ್ಟು ಎಲಿಮೆಂಟ್ಸ್, ಎಷ್ಟು ಈಕ್ವಿವೆಲೆನ್ಸ್ ರಿಲೇಷನ್ಸ್ ಬಂತು ಸ್ಟೂಡೆಂಟ್ಸ್? 15 ಈಕ್ವಿವೆಲೆನ್ಸ್ ರಿಲೇಷನ್ಸ್, and this is what I can get. So this is the shortcut I can use, students. Okay, so this is the shortcut I can use. So this shortcut students, using this shortcut I can write number of equivalence relations. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? Okay, fine. Students, these are the formulas associated with counting number of reflexive, number of symmetric, and number of equivalence relations if you are given number of elements in a given set. Okay, so ಇಷ್ಟು ಕಾನ್ಸೆಪ್ಟ್ ಸ್ಟೂಡೆಂಟ್ಸ್ ನಿಮ್ಮ ರಿಲೇಷನ್ಸ್ ಗೆ ಸಂಬಂಧಪಟ್ಟಿದ್ದು. So then we shall see students what is 1 functions, on2 functions, and okay, so 1 function, on2 function ಮತ್ತೆ ಬೈಜೆಕ್ಟಿವ್ ಫಂಕ್ಷನ್ಸ್ ಅಂದ್ರೆ ಏನು ಅಂತ ನೋಡ್ಕೊಂಡು ಬರೋಣ. ಅಂಡ್ ಕೌಂಟಿಂಗ್ ನಂಬರ್ ಆಫ್ 1 ಫಂಕ್ಷನ್ಸ್, ಕೌಂಟಿಂಗ್ ನಂಬರ್ ಆಫ್ on2 ಫಂಕ್ಷನ್ಸ್, ಸೊ ಕೌಂಟಿಂಗ್ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್ ನ ಕೂಡ ನೋಡ್ಕೊಂಡು ಬರೋಣ ಸ್ಟೂಡೆಂಟ್ಸ್. ಓಕೆ, ಫೈನ್ ಸ್ಟೂಡೆಂಟ್ಸ್. ಇದರಲ್ಲಿ ಮೊದಲನೇದಾಗಿ ಫಸ್ಟ್ ಫಂಕ್ಷನ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಫಸ್ಟ್ ಯು ನೀಡ್ ಟು ನೋ ಸ್ಟೂಡೆಂಟ್ಸ್ ವಾಟ್ ಡು ಯು ಮೀನ್ ಬೈ ಫಂಕ್ಷನ್, ರೈಟ್? ಸೊ ಸ್ಟೂಡೆಂಟ್ಸ್, ಇದರಲ್ಲಿ ಮೊದಲನೇದಾಗಿ ಫಂಕ್ಷನ್ಸ್ ಅಂತ ಅಂದ್ರೆ ಏನು ಅಂತ ಗೊತ್ತಾಗಬೇಕು ಅಂತಂದ್ರೆ ಫಸ್ಟ್ ವಿ ಶಾಲ್ ಸಿ ದ ಡೆಫಿನೇಷನ್ ಸ್ಟೂಡೆಂಟ್ಸ್. ಇದನ್ನ ನೀವು ಫಸ್ಟ್ ಇಯರ್ ಅಲ್ಲಿ ಕೂಡ ಕಲ್ತಿದ್ದೀರಾ, ರೈಟ್? ಸೊ ಫಂಕ್ಷನ್ ನ ಸ್ಟೂಡೆಂಟ್ಸ್ ಇನ್ ಟರ್ಮ್ಸ್ ಆಫ್ ರಿಲೇಷನ್ಸ್ ಹೇಳಿದ್ದೀರಾ, ಇಲ್ಲೂ ಕೂಡ ಅದನ್ನೇ ಹೇಳ್ತೀವಿ. ಬಟ್ ಐ ವುಡ್ ಲೈಕ್ ಟು ಜಸ್ಟ್ ಅಪ್ಡೇಟ್ ದ ಡೆಫಿನೇಷನ್ ಸ್ಟೂಡೆಂಟ್ಸ್. ಸೊ ಏನಂತಂದ್ರೆ a relation f ಅಥವಾ function f, so let me consider like this, a function f is a special kind of relation, is a special kind of a function f is a special kind of relation from a set A, from a non-empty set A, to a non-empty set B, A function f is a special kind of relation from a non-empty set A to a non-empty set B, denoted by f from A to B, okay? So a function f is a special kind of relation from a non-empty set A to a non-empty set B, denoted by f from A to B, okay? So which satisfies the following rules. So what is that following rule, students? So there is a rule which satisfies the following rule. The rule is simple students. ಮೊದಲನೇ ಸೆಟ್ ಎ ಏನಿದೆ ಸ್ಟೂಡೆಂಟ್ಸ್, ಅದರಲ್ಲಿ ಕೆಲವು ಜನ ಇರ್ತಾರೆ. ಓಕೆ, ದೇರ್ ಆರ್ ಪರ್ಟಿಕ್ಯುಲರ್ ಮೆಂಬರ್ಸ್ ದೇರ್. ಸೊ ಅಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ಫ್ರೆಂಡ್ಸ್ ಇರಬೇಕು. ಅಂಡ್ ಎಷ್ಟು ಫ್ರೆಂಡ್ಸ್ ಇರಬೇಕು? ಒಬ್ಬರೇ ಫ್ರೆಂಡ್ಸ್ ಇರಬೇಕು. ಓಕೆ, ದಿಸ್ ಈಸ್ ದ ಡೆಫಿನೇಷನ್ ಆಫ್ ಫಂಕ್ಷನ್ಸ್. ಫಸ್ಟ್ ಸೆಟ್ ಎ ಇದೆ, ಆ ಸೆಟ್ ಅಲ್ಲಿ ಎ ಅಲ್ಲಿರೋ ಎಷ್ಟು ಜನ ಇದ್ದಾರೆ ಅಷ್ಟು ಎಲ್ಲರಿಗೂ ಕೂಡ ಫ್ರೆಂಡ್ಸ್ ಇರಬೇಕು, ಒಬ್ಬರೇ ಫ್ರೆಂಡ್ಸ್ ಇರಬೇಕು. ಸೊ ನಾನೇನಾದ್ರೂ ಸ್ಟೂಡೆಂಟ್ಸ್ ಎ ಅಂತ ತಗೊಂಡು ಇಲ್ಲಿ ಬಿ ಅಂತ ತಗೊಂಡ್ರೆ, ಸೊ ಇಫ್ ಐ ರೈಟ್ ದ ಆರೋ ಡಯಾಗ್ರಾಮ್ ಹಿಯರ್ ಸ್ಟೂಡೆಂಟ್ಸ್, okay, so the function f ಅಂತ ತಗೊಂಡ್ರೆ, suppose I write here x1, x2, x3 and so on up to x10 ಅಂತ ತಗೊಂಡೆ ಅಂತ ಅನ್ಕೊಳ್ಳಿ. Okay, and ಇದರಲ್ಲಿ ಸ್ಟೂಡೆಂಟ್ಸ್ suppose I write here 1, 2, 3 and so on up to 10 ಅಂತ ತಗೊಂಡೆ. And x1 suppose if it is students is a friend with 2. Okay, is a friend with 2 and then x1 cannot be friend with anyone. x1 2 ಜೊತೆ ಫ್ರೆಂಡ್ ಆದ್ಮೇಲೆ ಮುಗೀತು. Okay, and x2 can be friend with 2 also students, no problem with that. x2 can be a friend with 2 also, no problem, but he can be friend with 1 also. Okay, so x2 ಗೆ students there are remaining 10 options, ಯಾವ್ದಾದ್ರು ಕರ್ಕೋಬಹುದು ಸ್ಟೂಡೆಂಟ್ಸ್. ಅರ್ಥ ಆಗ್ತಿದ್ಯಾ? and x3 can be friend of any one of the 1, 2, 3, ಯಾರು ಫ್ರೆಂಡ್ ಮಾಡ್ಕೋಬಹುದು, ಬಟ್ ಒಬ್ಬರೇ ಫ್ರೆಂಡ್ ಮಾಡ್ಕೋಬೇಕು. Okay, so even if it goes to here, no problem students, there is no problem. but ನನ್ನ ಕ್ವಶನ್ ಏನು, x3 ಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ? ಒಬ್ಬರೇ ಫ್ರೆಂಡ್, ಮುಗೀತು. ನಾನೇನಾದ್ರು ಕೇಳಿದ್ರೆ x3 ಗೆ ಎಷ್ಟು ಜನ ಫ್ರೆಂಡ್ ಇದ್ದಾರೆ ಅಂತ, ಒಬ್ಬರೇ, ಮುಗ್ದೋಯ್ತು. ಇಲ್ಲಿ ಬಗ್ಗೆ ನನಗೆ ಯೋಚನೆ ಇಲ್ಲ, ಬಿ ಬಗ್ಗೆ ನನಗೆ ಯೋಚನೆ ಇರೋದು ಎ ಬಗ್ಗೆ ಮಾತ್ರ. ಸೊ ಎ ಅಲ್ಲಿರೋ ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್ ಇರ್ಬೇಕಷ್ಟೇ. ಸೊ x10 ಕೂಡ ಸ್ಟೂಡೆಂಟ್ಸ್, ಸೊ ಯು ಕ್ಯಾನ್ ಮೂವ್ ಟು 3, ದೇರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್.
ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ಫ್ರೆಂಡ್ಸ್ ಇರಬೇಕು. ಇಲ್ಲಿ ಖಾಲಿ ಉಳಿದ್ರು ನಂಗೇನು ತೊಂದರೆ ಇಲ್ಲ. ಓಕೆ, ಇಲ್ಲಿರೋ ಜನಕ್ಕೆ ಯಾರಿಗಾದ್ರು ಫ್ರೆಂಡ್ಸ್ ಇಲ್ವಾ? ನೋ ಪ್ರಾಬ್ಲಮ್ ಎಟ್ ಆಲ್. ಬಟ್ ಇಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ಫ್ರೆಂಡ್ಸ್ ಇರಲೇಬೇಕು. ದಟ್ ಇಸ್ ಅ ಡೆಫಿನೇಷನ್ ಆಫ್ ವಾಟ್? ಫಂಕ್ಷನ್. ಓಕೆ, ಸೊ ಅದನ್ನ ಸ್ಟೂಡೆಂಟ್ಸ್ ನಮ್ಮ ಮ್ಯಾಥಮೆಟಿಕಲ್ ವರ್ಡ್ಸ್ ಅಲ್ಲಿ ಬರೆದ್ರೆ which satisfies the following rule, that is every element of set A as an image in set B and as an image ಅಂತ ಬರ್ದಿದ್ದೀನಿ. an ಅಂತ ಬರೆದ್ರೆ ಮುಗ್ದೇ ಹೋಯ್ತು. as an image in set B and that should be unique, and that image should be unique. Okay, as one and only image anta baradbana. Okay, so illi as one and only image, every element of set A has one and only one image in set B. Okay, ಒಂದಕ್ಕಿಂತ ಜಾಸ್ತಿ ಇಮೇಜಸ್ ಇರೋಂಗಿಲ್ಲ. ಅರ್ಥ ಆಗ್ತಿದೆಯಾ ಸ್ಟೂಡೆಂಟ್ಸ್? ಓಕೆ, ಸೊ ದಿಸ್ ಈಸ್ ದ ಡೆಫಿನೇಷನ್ ಆಫ್ ಫಂಕ್ಷನ್ಸ್. ಸೊ ಸ್ಟೂಡೆಂಟ್ಸ್, ಇದೇ ರೀತಿ ಒನ್ ಫಂಕ್ಷನ್ಸ್ ಬಗ್ಗೆ ಗೊತ್ತಿದೆ. ಒನ್ ಫಂಕ್ಷನ್ ಅಂದ್ರೆ ಏನು? A function f from A to B is said to be one function if different elements of A has different images in B. So A ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ ಗಳಿಗೂ ಕೂಡ ಇಮೇಜಸ್ ಇರಬೇಕು, ಹಾಗಾದ್ರೆ ಫಂಕ್ಷನ್ ಆಗುತ್ತೆ. ಹೌದು, ಒಪ್ಕೊಳ್ಳೋಣ. ಬಟ್ ಇಟ್ ಶುಡ್ ಬಿ ಡಿಫರೆಂಟ್. ಅಂದ್ರೆ ಇಲ್ಲಿರೋ ಎಲ್ಲಾ ಫ್ರೆಂಡ್ಸ್ ಗಳಿಗೂ ಬೇರೆ ಬೇರೆ ಫ್ರೆಂಡ್ಸ್ ಇರಬೇಕು. ನೋಡಿ, ಇದ್ರಲ್ಲಿ ಏನಾಯ್ತು? x3 ಮತ್ತೆ x1 ಗೆ ಸೇಮ್ ಫ್ರೆಂಡ್ 2. ಹೌದು, ಇದು ಫಂಕ್ಷನ್ ಆಗುತ್ತೆ, ಒಪ್ಕೊಳ್ಳೋಣ. ಬಟ್ ಇದು ಒನ್ ಫಂಕ್ಷನ್ ಆಗಲ್ಲ. ಯಾಕೆ? x1 ಮತ್ತೆ x3 ಗೆ ಸೇಮ್ ಫ್ರೆಂಡ್ ಆಗೋದ್ರು. ಅರ್ಥ ಆಗ್ತಿದ್ಯಾ? ಓಕೆ, x1 ಮತ್ತೆ x3 ಗೆ ಫ್ರೆಂಡ್ಸ್ ಇರ್ಬೇಕು, ಒಪ್ಕೊಳ್ಳೋಣ. ಬಟ್ ಅವರು ಬೇರೆ ಬೇರೆ ಫ್ರೆಂಡ್ಸ್ ಆದ್ರೆ ಆಗ ಸ್ಟೂಡೆಂಟ್ಸ್ ಅದು ಒನ್ ಫಂಕ್ಷನ್ ಆಯ್ತು. ಓಕೆ, ಸೊ x1 ಮತ್ತೆ x3 ಗೆ ಸೇಮ್ ಫ್ರೆಂಡ್ ಬಂದ್ರೆ ಏನು ತೊಂದರೆ ಇಲ್ಲ, ಇಟ್ ಇಸ್ ಅ ಫಂಕ್ಷನ್. ಬಟ್ ಇಟ್ ಇಸ್ ನಾಟ್ ಅ ಒನ್ ಫಂಕ್ಷನ್. ಒನ್ ಫಂಕ್ಷನ್ ಆಗ್ಬೇಕಂದ್ರೆ ಏನಾಗಬೇಕು? ಇಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬೇರೆ ಬೇರೆ ಫ್ರೆಂಡ್ಸ್ ಇರಬೇಕು. ಓಕೆ, ಸೊ ಡಿಫರೆಂಟ್ ಪೀಪಲ್ ಆಫ್ ದಿಸ್ ಸೆಟ್ A should have different friends in set B. That is called as one function. ಅರ್ಥ ಆಗ್ತಿದ್ಯಾ? ಓಕೆ, ಅಂಡ್ ಆನ್ ಟು ಫಂಕ್ಷನ್ ಅಂತ ಬಂದಾಗ ಸ್ಟೂಡೆಂಟ್ಸ್, ಆನ್ ಟು ಫಂಕ್ಷನ್ ಅಂತ ಬಂದಾಗ ನಮಗೆ ಗೊತ್ತಾಯ್ತು ಏನಂತ ಅಂದ್ರೆ, ಸೊ ಈಗ ನನಗೆ ಆನ್ ಟು ಫಂಕ್ಷನ್ ನೋಡಿ, ಒನ್ ಫಂಕ್ಷನ್ ಮತ್ತೆ ಫಂಕ್ಷನ್ ಅಂತ ಬಂದಾಗ ಸೆಟ್ ಎ ಬಗ್ಗೆ ನನಗೆ ಗಮನ ಇತ್ತು. ಬಟ್ ಆನ್ ಟು ಫಂಕ್ಷನ್ ಅಂತ ಬಂದಾಗ ಸ್ಟೂಡೆಂಟ್ಸ್, ವಿ ನೀಡ್ ಟು ಬಿ ಕನ್ಸರ್ನ್ಡ್ ಅಬೌಟ್ ದ ಸೆಟ್ ಬಿ ಇಯರ್. ಏನ್ ಹೇಳುತ್ತೆ ಆನ್ ಟು ಫಂಕ್ಷನ್ ಅಂತಂದ್ರೆ, ಬಿ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ ಅಂದ್ರೆ ಸೆಕೆಂಡ್ ಸೆಟ್ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ಗೂ ಮಿನಿಮಮ್ ಒಬ್ಬ ಫ್ರೆಂಡ್ ಇರಬೇಕು. ಓಕೆ, ಬಿ ಅಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ಮಿನಿಮಮ್ ಒಬ್ಬ ಫ್ರೆಂಡ್ ಇರಲೇಬೇಕು, ಆಗ ಮಾತ್ರ ಅದು ಆನ್ ಟು ಫಂಕ್ಷನ್. ಮಿನಿಮಮ್ ಅಂತ ಒಂದು ವರ್ಡ್ ಉಪಯೋಗಿಸುತ್ತೆ. ಮಿನಿಮಮ್ ಅಂತ ಅಂದ್ರೆ ಏನ್ ಸ್ಟೂಡೆಂಟ್ಸ್? ಅದು ಒಂದಾದ್ರೂ ಇರಲೇಬೇಕು. ಓಕೆ, ಮಿನಿಮಮ್ ಅಂದ್ರೆ ಅಟ್ಲೀಸ್ಟ್ ಒಬ್ಬ ಫ್ರೆಂಡ್ ಇರಬೇಕು. ಒಂದಕ್ಕಿಂತ ಜಾಸ್ತಿ ಫ್ರೆಂಡ್ ಇದ್ರು ಏನು ತೊಂದರೆ ಇಲ್ಲ. ಯಾರಿಗೆ? ಬಿ ಅಲ್ಲಿರೋ ಎಲಿಮೆಂಟ್ಸ್ ಗಳಿಗೆ ಅಂದ್ರೆ ಸೆಕೆಂಡ್ ಸೆಟ್ ಅಲ್ಲಿರೋ ಎಲಿಮೆಂಟ್ಸ್ ಗಳಿಗೆ ಮಿನಿಮಮ್ ಒಬ್ಬ ಫ್ರೆಂಡ್ ಇರಬೇಕು. ಓಕೆ, ಸೊ ಅದನ್ನ ಸ್ಟೂಡೆಂಟ್ಸ್ ಆರೋ ಡಯಾಗ್ರಾಮ್ ಅಲ್ಲಿ ಬರತ್ ತೋರಿಸಿದ್ರೆ ನಿಮ್ಗೆ, ಸಪೋಸ್ ಇಫ್ ಐ ಶೋ ದಿಸ್ ಇನ್ ಆರೋ ಡಯಾಗ್ರಾಮ್. ಸೊ ಆನ್ ಟು ಫಂಕ್ಷನ್ ಬಗ್ಗೆ ಮಾತಾಡ್ತಾರೆ ಸ್ಟೂಡೆಂಟ್ಸ್. ಸೊ ಆರೋ ಡಯಾಗ್ರಾಮ್ ಪ್ರಕಾರ ತೋರಿಸಿದ್ರೆ ನೋಡಿ ಸ್ಟೂಡೆಂಟ್ಸ್, ಎ ಇದೆ, ಬಿ ಇದೆ, ಅಂಡ್ ಇದರಲ್ಲಿ 1 2 3 ಓಕೆ 4, ಅಂಡ್ ಇದರಲ್ಲಿ ಎ ಬಿ ಸಿ ಅಂತ ಹಾಕೊಂಡಿರ್ತೀನಿ. ಓಕೆ, ಸಪೋಸ್ ನೋಡಿ ಸ್ಟೂಡೆಂಟ್ಸ್, 1 ವಿತ್ ಎ, 2 ವಿತ್ ಬಿ, 3 ವಿತ್ ಸಿ, ಅಂಡ್ 4 ಖಾಲಿ ಉಳ್ಕೊಳ್ಳಂಗಿಲ್ಲ. ಯಾಕೆ ಉಳ್ಕೊಳ್ಳಂಗಿಲ್ಲ? 4 ಯಾಕೆ ಖಾಲಿ ಉಳ್ಕೊಳ್ಳಂಗಿಲ್ಲ ಸ್ಟೂಡೆಂಟ್ಸ್? ಯಾಕಂದ್ರೆ ಫಂಕ್ಷನ್ ಆಗ್ಬೇಕಲ್ವಾ, ಅದರಿಂದ 4 ಯಾವ್ದಕ್ಕಾದ್ರೂ ಇನ್ನೊಂದು ಫಂಕ್ಷನ್ ಇದು ಮಾಡ್ತೀನಿ. ಇದೇನಿದು? ಇಟ್ ಇಸ್ ಅ ಫಂಕ್ಷನ್. ಯಾಕೆ? ಇಲ್ಲಿ ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್ ಇದೆ, ಫಂಕ್ಷನ್ ಆಯ್ತು. ಇಸ್ ಇಟ್ ಒನ್? ನೋ, ಇಟ್ ಇಸ್ ನಾಟ್ ಅ ಒನ್. ಸೊ ಇಟ್ ಈಸ್ ಅ ಫಂಕ್ಷನ್. ಇಟ್ ಈಸ್ ಅ ಫಂಕ್ಷನ್. ಎಸ್, ಇಟ್ ಈಸ್ ಅ ಫಂಕ್ಷನ್. ನೆಕ್ಸ್ಟ್, ಇಟ್ ಈಸ್ ನಾಟ್ ಒನ್. ಇಟ್ ಈಸ್ ನಾಟ್ ಒನ್. ಯಾಕೆ ಸ್ಟೂಡೆಂಟ್ಸ್ ನಾಟ್ ಒನ್? ಯಾಕಂತಂದ್ರೆ ಇಲ್ಲಿ 2 ಮತ್ತೆ 4 ಗೆ ಸೇಮ್ ಫ್ರೆಂಡ್ ಆಗ್ಬಿಟ್ಟಿದ್ದಾರೆ. ಸೊ ಅದರಿಂದ ಒನ್ ಆಗೋದಿಲ್ಲ. ಇಸ್ ಇಟ್ ಆನ್ ಟು? ಎಸ್, ಇಟ್ ಈಸ್ ಆನ್ ಟು. ಯಾಕೆ ಆನ್ ಟು ಆಯ್ತು? ಇಲ್ಲಿರೋ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಫ್ರೆಂಡ್ಸ್ ಇರಬೇಕು, ಮಿನಿಮಮ್ ಒಬ್ಬ ಫ್ರೆಂಡ್ಸ್ ಇರಬೇಕು. ಒಬ್ಬ ಫ್ರೆಂಡ್, ಒಂದಕ್ಕಿಂತ ಜಾಸ್ತಿ ಫ್ರೆಂಡ್ ಇದ್ರೂ ತೊಂದರೆ ಇಲ್ಲ. ಯಾರಿಗೆ? ಬಿ ಅಲ್ಲಿರೋ ಎಲಿಮೆಂಟ್ಸ್ ಗಳಿಗೆ. ಓಕೆ, ಸೊ ನೋಡಿ, ಈ ಸೆಟ್ ಬಿ ಅಲ್ಲಿರೋ ಎಲಿಮೆಂಟ್ಸ್ ಅಲ್ಲಿ ಬಿ ಎನ ಎಲಿಮೆಂಟ್ ಗೆ ಇಬ್ರು ಫ್ರೆಂಡ್ಸ್ ಇದ್ದಾರೆ, ಏನೂ ತೊಂದರೆ ಇಲ್ಲ ಸ್ಟೂಡೆಂಟ್ಸ್. ಆನ್ ಟು ಫಂಕ್ಷನ್ ವಿಲ್ ಸಪೋರ್ಟ್ ಫಾರ್ ದಿಸ್. ಆನ್ ಟು ಫಂಕ್ಷನ್ ಡೆಫಿನೇಷನ್ ವಿಲ್ ಸಪೋರ್ಟ್ ಫಾರ್ ದಿಸ್. ಅವನೇನ್ ಹೇಳ್ತಾನೆ? ಆನ್ ಟು ಫಂಕ್ಷನ್ ಅಲ್ಲಿ ಬಿ ಅಲ್ಲಿರೋ ಎಲಿಮೆಂಟ್ಸ್ ಗೆ ಫ್ರೆಂಡ್ಸ್ ಇರಬೇಕು. ಹೌದು, ಇದಾರೆ, ಒಬ್ಬರಿಗಿಂತ ಜಾಸ್ತಿ ಫ್ರೆಂಡ್ಸ್ ಇದಾರೆ, ಏನೂ ತೊಂದರೆ ಇಲ್ಲಪ್ಪ, ನನಗೆ ಏನು ತೊಂದರೆ ಇಲ್ಲ. ಬಟ್ ನನಗೆ ಫ್ರೆಂಡ್ಸ್ ಇರಬೇಕಷ್ಟೆ. ಇಲ್ಲಿರೋ ಎಲಿಮೆಂಟ್ಸ್ ಯಾರು ಖಾಲಿ ಇಟ್ಕೊಡಂಗಿಲ್ಲ. ಓಕೆ, ಇಲ್ಲಿರೋ ಎಲಿಮೆಂಟ್ಸ್ ಖಾಲಿ ಉಳ್ಕೊಂಡ್ಬಿಟ್ರೆ ಏನಾಯ್ತು? ಇಟ್ ಇಸ್ ನಾಟ್ ಆನ್ ಟು ಫಂಕ್ಷನ್. ಓಕೆ, ಸಪೋಸ್ ಸ್ಟೂಡೆಂಟ್ಸ್, ಯಾ ಇಟ್ ಈಸ್ ಆನ್ ಟು. ಇಟ್ ಈಸ್ ಆನ್ ಟು. ಸಪೋಸ್ ಸ್ಟೂಡೆಂಟ್ಸ್ ನೋಡಿ, ಎ ಬಿ ಬರೀತೀನಿ.
ಓಕೆ, ಸೊ ಇದರಲ್ಲಿ ಸ್ಟೂಡೆಂಟ್ಸ್ 1 2 3 ಅಂಡ್ ಇದರಲ್ಲಿ ಎ ಬಿ ಸಿ ಡಿ ಅಂಡ್ 1 ಇಂದ ಎ, 2 ಇಂದ ಸಿ ತಗೊಳ್ತೀನಿ, 3 ಇಂದ ಬಿ. ಓಕೆ, ಸೊ ಈಗ ನೋಡಿ ಸ್ಟೂಡೆಂಟ್ಸ್ ಇದರಲ್ಲಿ ಲೆಟ್ ಮಿ ಮಾರ್ಕ್ ದಿಸ್ ಒನ್ಸ್ ಅಗೇನ್ ಇನ್ ಡಿಫರೆಂಟ್ ಇಂಕ್, ಸೊ ಕ್ಲಾರಿಟಿ ಸಿಗುತ್ತಾಗ, ಹೌದಲ್ಲ ಸ್ಟೂಡೆಂಟ್ಸ್? ಈಗ ನೋಡಿ ಈ 3 ಎಲಿಮೆಂಟ್ ಇಂದ ಸ್ಟೂಡೆಂಟ್ಸ್ ಡಿ ಗೆ ಯಾರು ಮಾರ್ಕ್ ಮಾಡಕ್ ಸಾಧ್ಯ ಇಲ್ಲ. ಯಾಕೆ? 1 ಇಂದ ಡಿ ಗೆ ಏನಾದ್ರು ಬಂತು ಅಥವಾ 2 ಇಂದ ಡಿ ಗೆ ಏನಾದ್ರು ಬಂತು ಅಥವಾ 3 ಇಂದ ಡಿ ಗೆ ಏನಾದ್ರು ಬಂತು ಅಂದ್ರೆ ಇಟ್ ಇಸ್ ನಾಟ್ ಅ ಫಂಕ್ಷನ್. ಯಾಕೆ? ಫಂಕ್ಷನ್ ಡೆಫಿನೇಷನ್ ಪ್ರಕಾರ ಏನ್ ಗೊತ್ತು ನಮ್ಗೆ, ಒನ್ ಅಂಡ್ ಓನ್ಲಿ ಒನ್ ಇಮೇಜ್ ಇರಬೇಕು, ಒಂದು ಇಮೇಜ್ ಗಿಂತ ಜಾಸ್ತಿ ಇಮೇಜಸ್ ಇರಂಗಿಲ್ಲ. ನಾನು ಹೇಳಿದ್ದೀನಲ್ಲ ಫಂಕ್ಷನ್ ಡೆಫಿನೇಷನ್ ಅಲ್ಲಿ, ಹೌದು ಇಲ್ಲಿರೋರಿಗೆಲ್ಲ ಫ್ರೆಂಡ್ಸ್ ಇರಬೇಕು, ಎಷ್ಟು ಜನ ಫ್ರೆಂಡ್ಸ್ ಇರಬೇಕು, ಒಬ್ಬರೇ ಫ್ರೆಂಡ್ ಇರಬೇಕು. ಆಲ್ರೆಡಿ ಒನ್ಗೆ ಎ ಫ್ರೆಂಡ್ ಆಗಿದೆ, ಸೊ ಡಿ ಕೆನಾಟ್ ಬಿ ಫ್ರೆಂಡ್ ಫಾರ್ 1. ಆಲ್ರೆಡಿ 2 ಗೆ ಸಿ ಇಸ್ ಫ್ರೆಂಡ್, ಸೊ ಡಿ ಕೆನಾಟ್ ಬಿ ದ ಫ್ರೆಂಡ್ ಆಫ್ 2. ಆಲ್ರೆಡಿ ಫಾರ್ 3 ಬಿ ಇಸ್ ಫ್ರೆಂಡ್, ಬಟ್ ಡಿ ಇಸ್ ನಾಟ್ ದ ಫ್ರೆಂಡ್ ಆಫ್ whom 3. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಏನಾಯ್ತು ಸ್ಟೂಡೆಂಟ್ಸ್ ಇದು? ಎಸ್, ಇಟ್ ಇಸ್ 1 1. ಇಟ್ ಇಸ್ ಅ ಫಂಕ್ಷನ್. ಫಸ್ಟ್ ಆಫ್ ಆಲ್ ಇಟ್ ಇಸ್ ಅ ಫಂಕ್ಷನ್. It is a function. Yes, it is a function. I agree. It is 1 1. Yes, it is 1 1. It is 1 1 function. But is it onto students? Onto alla. Yak onto alla? Because D does not have any pre-image. D ಅನ್ನೋ ಒಬ್ಬ ವ್ಯಕ್ತಿಗೆ ವಾಪಸ್ ಫ್ರೆಂಡ್ ಇಲ್ಲ ಇಲ್ಲಿ. ಸೊ ಅದರಿಂದ ಏನಾಯ್ತು ಸ್ಟೂಡೆಂಟ್ಸ್? ಇಟ್ ಇಸ್ ನಾಟ್ onto. Therefore students, it is not onto. It is not onto function. I hope you have understood students. So students, ನಮಗೆ KCET ಮೇನ್ ಆಗಿ ನಂಬರ್ ಆಫ್ ಫಂಕ್ಷನ್ಸ್, ನಂಬರ್ ಆಫ್ 1 1 ಫಂಕ್ಷನ್ಸ್, ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್, ಇದ್ರ ಬಗ್ಗೆ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಸ್ಟೂಡೆಂಟ್ಸ್. ದೇ ಯೂಶುವಲಿ ಆಸ್ಕ್ ದೀಸ್ ಥಿಂಗ್ಸ್, ನಂಬರ್ ಆಫ್ ಫಂಕ್ಷನ್ಸ್, ನಂಬರ್ ಆಫ್ 1 1 ಫಂಕ್ಷನ್ಸ್, ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್. ಓಕೆ, ಸೊ ನಂಬರ್ ಆಫ್ ಬೈಜೆಕ್ಷನ್ಸ್, ಇದ್ರ ಮೇಲೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಫ್ರಮ್ ಎ ಟು ಬಿ, ವಾಟ್ ಇಸ್ ದ ಫಾರ್ಮುಲಾ ಸ್ಟೂಡೆಂಟ್ಸ್? ಎಂ ಪವರ್ ಎನ್. ನೋಡಿ ಇಲ್ಲಿ ಬರ್ದಿದ್ದೀನಿ ಸ್ಟೂಡೆಂಟ್ಸ್, ಎನ್ ಆಫ್ ಬಿ ಪವರ್ ಎನ್ ಆಫ್ ಎ. ಓಕೆ, ಸೊ ಎನ್ ಆಫ್ ಎ ನ ಎನ್ ಅಂತ ತಗೊಂಡಿದ್ದೀನಿ, ಎನ್ ಆಫ್ ಬಿ ನ ಎಂ ಅಂತ ತಗೊಂಡಿದ್ದೀನಿ. ಎಕ್ಸಾಂಪಲ್ ತಗೊಂಡ್ರೆ ಸ್ಟೂಡೆಂಟ್ಸ್, ಎಕ್ಸಾಂಪಲ್ ತಗೊಳ್ತೀನಿ ಇದರಲ್ಲಿ, ಇಫ್ ಎನ್ ಆಫ್ ಎ ಈಕ್ವಲ್ಸ್ ಟು 2 ಅಂಡ್ ಎನ್ ಆಫ್ ಬಿ ಈಕ್ವಲ್ಸ್ ಟು 3. ಓಕೆ, then number of functions, the number of functions from a to b. So number of functions from a to b ಎಷ್ಟಾಗುತ್ತೆ ಸ್ಟೂಡೆಂಟ್ಸ್? n of b ಪವರ್ n of a ಅಂದ್ರೆ 3 ಪವರ್ 2 which is equal to 9. ಅರ್ಥ ಆಯ್ತಲ್ಲ? ಓಕೆ, ಇದೇ ರೀತಿ ಸ್ಟೂಡೆಂಟ್ಸ್ ಇನ್ನೊಂದು ರೀತಿನೂ ಕೇಳ್ಬೋದು. ಏನಂತ? ದೆನ್ ನಂಬರ್ ಆಫ್ ಫಂಕ್ಷನ್ಸ್ ಓಕೆ ಫ್ರಮ್ ಬಿ ಟು ಎ. ನೋಡಿ ಸ್ಟೂಡೆಂಟ್ಸ್, ಎ ಟು ಬಿ ಇದ್ದಾಗ ಬಿ ಅನ್ನ ಸೆಕೆಂಡ್ ಸೆಟ್ ಆಗಿತ್ತು, ಹೌದಾ? ಎ ಟು ಬಿ ಅನ್ನೋದಾಗ ಬಿ ಅನ್ನ ಸೆಕೆಂಡ್ ಸೆಟ್ ಆಗಿತ್ತು, ಅದಕ್ಕೆ ಅದು ಬೇಸಲ್ ಬಂತು, ಹೌದಲ್ವಾ? ರೈಟ್. ಈಗ ನೋಡಿ ಬಿ ಟು ಎ ಎಂದಾಗ ಎ ಅನ್ನೋದು ಸೆಕೆಂಡ್ ಸೆಟ್ ಆಗಿದೆ, ಹಾಗಾದ್ರೆ ಯಾವುದು ಬೇಸಲ್ ಬರುತ್ತೆ ಸ್ಟೂಡೆಂಟ್ಸ್? ಎನ್ ಆಫ್ ಎ ಬೇಸಲ್ ಬರುತ್ತೆ. ಇಲ್ಲಿ ಎನ್ ಆಫ್ ಎ ಬೇಸಲ್ ಬರುತ್ತೆ, ಇದರಲ್ಲಿ ಎನ್ ಆಫ್ ಬಿ ಪವರ್ ಆಗುತ್ತೆ. ಸೊ ಸ್ಟೂಡೆಂಟ್ಸ್ ಮೇಜರ್ ಆಗಿ ನೀವು ಗಮನಿಸಬೇಕಾಗಿರೋದು ಇದರಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ. ಬಿ ಟು ಎ ಆಗಿದೆ, ಇದರಲ್ಲಿ ಎ ಟು ಬಿ ಇದೆ. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ಯು ನೀಡ್ ಟು ಕನ್ಸಿಡರ್ ಸ್ಟೂಡೆಂಟ್ಸ್. ಸೊ ಇದರಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್? ಇದರಲ್ಲಿ ಎನ್ ಆಫ್ ಬಿ ಪವರ್ ಎನ್ ಆಫ್ ಎ ಆಯ್ತು, ಇದರಲ್ಲಿ ಎನ್ ಆಫ್ ಬಿ ಪವರ್ ಎನ್ ಆಫ್ ಎ, ಇದರಲ್ಲಿ ಏನಾಯ್ತು ಸ್ಟೂಡೆಂಟ್ಸ್? ಎನ್ ಆಫ್ ಎ ಪವರ್ ಎನ್ ಆಫ್ ಬಿ ಆಯ್ತು. ಹಾಗಾದ್ರೆ ಆನ್ಸರ್ ಏನ್ ಬರುತ್ತೆ ಸ್ಟೂಡೆಂಟ್ಸ್? ಇದರಲ್ಲಿ ವಾಟ್ ಐ ಗೆಟ್ 2 ಪವರ್ 3. ಓಕೆ, ಸೊ 2 ಪವರ್ 3 ವಿಚ್ ಇಸ್ ಈಕ್ವಲ್ ಟು 8 ಆಯ್ತು. ಅರ್ಥ ಆಗ್ತಿದ್ಯಾ? ಸೊ ಟೋಟಲ್ ನಂಬರ್ ಆಫ್ ಫಂಕ್ಷನ್ ಸ್ಟೂಡೆಂಟ್ಸ್ ಫಾರ್ಮುಲಾ, ಬಿ ವೆರಿ ಕೇರ್ಫುಲ್, ಎಲ್ಲಿಂದ ಎಲ್ಲಿ ಕೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಸೆಕೆಂಡ್ ಸೆಟ್ ಯಾವತ್ತು ಬೇಸಲ್ ಬರುತ್ತೆ ಅಂಡ್ ಫಸ್ಟ್ ಸೆಟ್ ಎಲಿಮೆಂಟ್ಸ್, ನಂಬರ್ ಆಫ್ ಎಲಿಮೆಂಟ್ಸ್ ಪವರ್ ಅಲ್ಲಿ ಇರುತ್ತೆ. ಓಕೆ, ಸೊ ಫೈನ್. ಸೊ ಸ್ಟೂಡೆಂಟ್ಸ್ ಅದೇ ರೀತಿ ಟೋಟಲ್ ನಂಬರ್ ಆಫ್ 1 1 ಫಂಕ್ಷನ್ಸ್ ಕೇಳ್ತಾ ಇದ್ದಾರೆ. ನೋಡಿ ಸ್ಟೂಡೆಂಟ್ಸ್, ಅಬ್ಸರ್ವ್ ಮಾಡಿ, ಪ್ರೀವಿಯಸ್ ಒನ್ ಅಲ್ಲಿ ನಾನು ತಗೊಂಡಿದ್ದೆ ಸ್ಟೂಡೆಂಟ್ಸ್, ನಂಬರ್ ಆಫ್ 1 1 ಫಂಕ್ಷನ್ಸ್ ನೋಡಿ ಇದರಲ್ಲಿ ಇಲ್ವೇ ಇಲ್ಲ, ಇಟ್ ಇಸ್ ನಾಟ್ 1 1 ಅಂತ ಬರದೆ. ಯಾವಾಗ ಸ್ಟೂಡೆಂಟ್ಸ್ ನಾಟ್ 1 1 ಅಂತ ಬರದೆ? ಯಾವಾಗ ಅಂತಂದ್ರೆ ಇದರಲ್ಲಿ ನೋಡಿ ಎನ್ ಆಫ್ ಎ ಇಸ್ ಗ್ರೇಟರ್ ದೆನ್ ಎನ್ ಆಫ್ ಬಿ ಆಗಿದೆ. ಯಾವಾಗ ಎನ್ ಆಫ್ ಎ ಗ್ರೇಟರ್ ದೆನ್ ಎನ್ ಆಫ್ ಬಿ ಬಂತು ಸ್ಟೂಡೆಂಟ್ಸ್, ಇಟ್ ಇಸ್ ನಾಟ್ 1 1 ಆಯ್ತು. ಹಾಗಾದ್ರೆ ಸ್ಟೂಡೆಂಟ್ಸ್ ನೋಡಿ, ಮೊದಲನೇ ಸೆಟ್ ಅಲ್ಲಿರೋ ಎಲಿಮೆಂಟ್ ಸ್ಟೂಡೆಂಟ್ಸ್ ಎರಡನೇ ಸೆಟ್ ಗಿಂತ ಜಾಸ್ತಿ ಇದ್ರೆ ಟೋಟಲ್ ನಂಬರ್ ಆಫ್ 1 1 ಫಂಕ್ಷನ್ಸ್ ಎಷ್ಟು ಬಂತು? 0 ಬಂತು. ಓಕೆ, ಅಂಡ್ ಏನಾದ್ರೂ ಮೊದಲನೇ ಸೆಟ್ ಅಲ್ಲಿರೋ ಎಲಿಮೆಂಟ್ಸ್ ಎರಡನೇ ಸೆಟ್ ಅಲ್ಲಿಗಿಂತ ಕಡಿಮೆ ಇದೆ ಅಂತಂದ್ರೆ ಅಥವಾ ಈಕ್ವಲ್ ಇದೆ ಅಂದ್ರೆ ಸ್ಟೂಡೆಂಟ್ಸ್ ಏನ್ ಬರುತ್ತೆ? MPN ಅಂತ ಬರುತ್ತೆ. ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್. ಸೊ ಸೇಮ್ ಎಕ್ಸಾಂಪಲ್ ತಗೊಳ್ಳೋಣ. ಎನ್ ಆಫ್ ಎ ಈಕ್ವಲ್ಸ್ ಟು 2 ಅಂಡ್ ಎನ್ ಆಫ್ ಬಿ ಈಕ್ವಲ್ಸ್ ಟು 3. ಓಕೆ, ಸೊ ಟೋಟಲ್ ನಂಬರ್ ಆಫ್ 1 1 ಫಂಕ್ಷನ್ಸ್. ಸೊ ಟೋಟಲ್ ನಂಬರ್ ಆಫ್ 1 1 ಫಂಕ್ಷನ್ಸ್, ಫಸ್ಟ್ ಒನ್ 1 1 ಫಂಕ್ಷನ್ಸ್ ಫ್ರಮ್ ಎ ಟು ಬಿ. ಓಕೆ, ಸೊ ಗಮನ ಕೊಡಬೇಕು, ಫಸ್ಟ್ ಸೆಟ್ ಯಾವುದು, ಸೆಕೆಂಡ್ ಸೆಟ್ ಯಾವುದು.
ಸೊ ಇದರಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್ 3p2 ಬರುತ್ತೆ. ಓಕೆ, ಸೊ 3p2 is nothing but 3 factorial divided by 1 factorial. Answer is 6. Okay, suppose if they ask you students like this, 1 functions. So total number of 1 functions from B to A. Okay, ಯಾವ್ದು ಸೆಕೆಂಡ್ ಸೆಟ್ ಆಯ್ತು ಸ್ಟೂಡೆಂಟ್ಸ್? ಈಗ ಎ ಅನ್ನೋದು ಸೆಕೆಂಡ್ ಸೆಟ್ ಆಯ್ತು, ಬಿ ಅನ್ನೋದು ಮೊದಲನೇ ಸೆಟ್ ಆಯ್ತು. ನಮ್ಗೆ ಗೊತ್ತಿರೋದು ಏನು, ಒನ್ ಫಂಕ್ಷನ್ ಎಕ್ಸಿಸ್ಟ್ ಆಗ್ಬೇಕಂದ್ರೆ ಮೊದಲನೇ ಸೆಟ್ ಅಲ್ಲಿರೋ ಎಲಿಮೆಂಟ್ಸ್ ಎರಡನೇ ಸೆಟ್ಗಿಂತ ಕಡಿಮೆ ಇರಬೇಕು ಅಥವಾ ಈಕ್ವಲ್ ಆಗಿರಬೇಕು. ಬಟ್ ಇಲ್ಲೇನಾಗ್ತದೆ ಸ್ಟೂಡೆಂಟ್ಸ್, ಮೊದಲನೇ ಸೆಟ್ ಅಲ್ಲಿರೋ ಎಲಿಮೆಂಟ್ಸ್ ಜಾಸ್ತಿ ಇದೆ ಎರಡನೇ ಸೆಟ್ಗಿಂತ. ಸೊ ಆಟೋಮೆಟಿಕಲ್ ಏನಾಯ್ತು ಸ್ಟೂಡೆಂಟ್ಸ್? ಆನ್ಸರ್ 0 ಆಯ್ತು. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಓಕೆ, ಬಿ ಕೇರ್ಫುಲ್ ವಿತ್ ದ ಫಾರ್ಮುಲಾ. ಗಾಟ್ ಇಟ್? ಓಕೆ, ಸೊ ಸ್ಟೂಡೆಂಟ್ಸ್ ಅದೇ ರೀತಿ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಸ್ಟೂಡೆಂಟ್ಸ್. ಯಾ, ಟೋಟಲ್ ನಂಬರ್ ಆಫ್ ಮೆನಿ ಒನ್ ಫಂಕ್ಷನ್ಸ್. ಸೊ ಟೋಟಲ್ ನಂಬರ್ ಆಫ್ ಮೆನಿ ಒನ್ ಫಂಕ್ಷನ್ಸ್ ಅಂದ್ರೆ ಸ್ಟೂಡೆಂಟ್ಸ್ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಮೈನಸ್ ಟೋಟಲ್ ನಂಬರ್ ಆಫ್ ಒನ್ ಫಂಕ್ಷನ್ಸ್. ಓಕೆ, ಸೊ ಮೆನಿ ಒನ್ ಫಂಕ್ಷನ್ ಅಂದ್ರೆ ಏನು? ಒನ್ ಆಗದೆ ಇದ್ರೆ ಅದು ಮೆನಿ ಒನ್ ಅಂತ ಕರಿತೀವಿ. ಹಾಗಾದ್ರೆ ಏನ್ ಮಾಡ್ಬೇಕು ಸ್ಟೂಡೆಂಟ್ಸ್? ನಾನು ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಇಂದ ಒನ್ ಫಂಕ್ಷನ್ಸ್ ನ ಡಿಲೀಟ್ ಮಾಡಿಬಿಟ್ರೆ ಆಟೋಮೆಟಿಕಲ್ ಏನಾಗುತ್ತೆ ಸ್ಟೂಡೆಂಟ್ಸ್? ಅದು ಟೋಟಲ್ ನಂಬರ್ ಆಫ್ ಮೆನಿ ಒನ್ ಫಂಕ್ಷನ್ ಸಿಗುತ್ತೆ. ಓಕೆ, ಫೈನ್. ಸೊ ಅದೇ ರೀತಿ ಸ್ಟೂಡೆಂಟ್ಸ್ ಟೋಟಲ್ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಬರೋಣ. ಸೊ ಟೋಟಲ್ ನಂಬರ್ ಆಫ್ ಆನ್ ಟು ಫಂಕ್ಷನ್ ಸ್ಟೂಡೆಂಟ್ಸ್, ದಿಸ್ ಇಸ್ ದ ಫಾರ್ಮುಲಾ ವಿ ಹ್ಯಾವ್ ಗಾಟ್. ಓಕೆ, ಸೊ ಸ್ಟೂಡೆಂಟ್ಸ್ ಇದರಲ್ಲಿ ನೋಡಿ, ನಿಮ್ಗೆ ಅಬ್ಸರ್ವ್ ಮಾಡಬೇಕು ಆನ್ ಟು ಫಂಕ್ಷನ್ ಯಾವಾಗ ಎಕ್ಸಿಸ್ಟ್ ಆಗಲಿಲ್ಲ ಅಂತ. ನೋಡಿ ಸ್ಟೂಡೆಂಟ್ಸ್, ಇದರಲ್ಲಿ ಏನಾಗ್ತಿದೆ? ಎನ್ ಆಫ್ ಬಿ ಇಸ್ ಗ್ರೇಟರ್ ದೆನ್ ಎನ್ ಆಫ್ ಎ ಆದಾಗ ಇಟ್ ಈಸ್ ನಾಟ್ ಆನ್ ಟು ಆಯ್ತು, ಹೌದಲ್ಲ? ಇಟ್ ಈಸ್ ನಾಟ್ ಆನ್ ಟು. ಯಾವಾಗ ಆನ್ ಟು ಆಗಲಿಲ್ಲ ಸ್ಟೂಡೆಂಟ್ಸ್? ಎರಡನೇ ಸೆಟ್ ಅಲ್ಲಿ ಇರೋ ಎಲಿಮೆಂಟ್ಸ್ ಜಾಸ್ತಿ ಇದ್ದಾಗ. ಓಕೆ, ಎರಡನೇ ಸೆಟ್ ಅಲ್ಲಿರೋ ಎಲಿಮೆಂಟ್ಸ್ ಜಾಸ್ತಿ ಇದ್ರೆ ಮೊದಲನೇ ಸೆಟ್ಗಿಂತ ಅದು ಆನ್ ಟು ಆಗಲ್ಲ. ಅದೇ ರೀತಿ ಸ್ಟೂಡೆಂಟ್ಸ್ ಮೊದಲನೇ ಸೆಟ್ ಅಲ್ಲಿರೋ ಎಲಿಮೆಂಟ್ಸ್ ಎರಡನೇ ಸೆಟ್ಗಿಂತ ಜಾಸ್ತಿ ಇದ್ರೆ ಅದು ಒನ್ ಆಗೋದಿಲ್ಲ. ಓಕೆ, ಯಾವಾಗ ಒನ್ ಆಗಲ್ಲ, ಯಾವಾಗ ಆನ್ ಟು ಆಗಲ್ಲ ಅಂತ ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್? ಓಕೆ, ಫೈನ್. ಸೊ ಸ್ಟೂಡೆಂಟ್ಸ್ ಹಾಗಾದ್ರೆ ನೋಡಿ, ಇದರಲ್ಲಿ ಈ ಡೆಫಿನೇಷನ್ ಪ್ರಕಾರ ಸ್ಟೂಡೆಂಟ್ಸ್ ನೋಡಿ, ಎರಡನೇ ಸೆಟ್ ಅಲ್ಲಿ ಸಪೋಸ್ ದ ಸೆಕೆಂಡ್ ಸೆಟ್ ಇಸ್ ಗ್ರೇಟರ್ ದೆನ್ ದ ಫಸ್ಟ್ ಸೆಟ್, what happens students? Answer is 0. And if the first set elements is less than or equal to, sorry, the second set element is less than or equal to first set element, this is the formula we need to follow students. Okay, so let me take some examples students. Example bandu, if same thing n of a equals to 3 ಕೊಡ್ತೀನಿ and n of b equals to 2 ಕೊಡ್ತೀನಿ. Okay, so students ಇದರಲ್ಲಿ ನಮಗೆ ಒಂದು, okay, so let me write this one. So this is what students, this is n. Okay, so ಇದರ ಪ್ರಕಾರ ಏನು ಫಾರ್ಮುಲಾ ಪ್ರಕಾರ ಹೋದ್ರೆ ಸ್ಟೂಡೆಂಟ್ಸ್, ಸೊ ಲೆಟ್ ಮೀ ಕನ್ಸಿಡರ್ ದಿಸ್ ಆಸ್ n and this as m. ಓಕೆ, ಸೊ ಸ್ಟೂಡೆಂಟ್ಸ್ ಇಲ್ಲಿ ಪ್ರಕಾರ ಹೋದ್ರೆ ಏನ್ ಕೊಟ್ಟಿದ್ದಾರೆ ಫಾರ್ಮುಲಾ? ಸಮೇಶನ್ r from 0 to m minus 1 minus 1 power r, next ಸ್ಟೂಡೆಂಟ್ಸ್ mcr, next m minus r all power n. This is the formula we have. ಹೌದಲ್ವಾ? ರೈಟ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಏನ್ ಬರುತ್ತೆ? ಸಮೇಶನ್ r from 0 to m minus 1 ಅಂದ್ರೆ 2 minus 1, ಹೌದಾ? ಸೊ 2 minus 1 ಅಂದ್ರೆ ಸ್ಟೂಡೆಂಟ್ಸ್ 1 ಬರುತ್ತೆ, ರೈಟ್? ಓಕೆ, ಸೊ ಇದರಲ್ಲಿ ಸ್ಟೂಡೆಂಟ್ಸ್ ಏನ್ ಬರುತ್ತೆ? ನೆಕ್ಸ್ಟ್ minus 1 power r, mcr, that is 2cr, 2 minus r all power n. n is what students? 3. ಓಕೆ, ಸೊ ಇದನ್ನ ಎಕ್ಸ್ಪ್ಯಾಂಡ್ ಮಾಡೋಣ ಸ್ಟೂಡೆಂಟ್ಸ್. minus 1 power 0 ಬಂತು ಫಸ್ಟ್, ನೆಕ್ಸ್ಟ್ 2c0, ನೆಕ್ಸ್ಟ್ ಸ್ಟೂಡೆಂಟ್ಸ್ 2 minus 0 all power 3. ಓಕೆ, ನೆಕ್ಸ್ಟ್ ಸ್ಟೂಡೆಂಟ್ಸ್ ಇದರಲ್ಲಿ ಮೈನಸ್, ಯಾಕಂದ್ರೆ minus 1 power 1 ಬರುತ್ತೆ. ಓಕೆ, ಹಂಗೆ ಬರೆಯೋಣ, minus 1 power 1, ನೆಕ್ಸ್ಟ್ ಸ್ಟೂಡೆಂಟ್ಸ್ 2c1, ನೆಕ್ಸ್ಟ್ 2 minus 1 all power 3. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ 1 ಬರುತ್ತೆ, 2c0 is 1 and ಇಲ್ಲಿ ಸ್ಟೂಡೆಂಟ್ಸ್ 8 ಬಂತು, ಮೈನಸ್ ಬರುತ್ತೆ ಸ್ಟೂಡೆಂಟ್ಸ್ ಇದು 2c1 is what? 2, ಹೌದಲ್ಲ? 2 into 1 ಬಂತು. ಹಾಗಾದ್ರೆ ಸ್ಟೂಡೆಂಟ್ಸ್ 8 minus 2, what is that ಸ್ಟೂಡೆಂಟ್ಸ್? 6. ಸೊ ಆನ್ಸರ್ is 6. ಅರ್ಥ ಆಗ್ತಿದ್ಯಾ? ಹಂಗಾರೆ ಟೋಟಲ್ ನಂಬರ್ ಆಫ್ ಆನ್ ಟು ಫಂಕ್ಷನ್ ಸ್ಟೂಡೆಂಟ್ಸ್, ಟೋಟಲ್ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಫ್ರಮ್ ಎ ಟು ಬಿ ಎಷ್ಟಾಯ್ತು ಸ್ಟೂಡೆಂಟ್ಸ್? ಇಟ್ ಈಸ್ ಆಫ್ ಹೌ ಮಚ್? 6. ಓಕೆ, ಸೊ ಸ್ಟೂಡೆಂಟ್ಸ್ ಇದಕ್ಕೆ ಇನ್ನೊಂದು ಫಾರ್ಮುಲಾ ಇದೆ, ಐ ವುಡ್ ಲೈಕ್ ಟು ಗಿವ್ ದಟ್. ಯಾಕಂದ್ರೆ KCET ಯೂಶಲಿ ಆ ಫಾರ್ಮುಲಾ ಕೇಳ್ತಿರ್ತಾರೆ ಸ್ಟೂಡೆಂಟ್ಸ್. ನೋಡಿ, ಇದನ್ನ ಒಂದು ಸ್ಪೆಸಿಫಿಕ್ ಆಗಿ ಬರೀತಾ ಇದ್ದೀನಿ. ಇಫ್ n of a equals to n, if n of a equals to n and n of b equals to 2. ಸೊ ಎರಡನೇ ಸೆಟ್ ಅಲ್ಲಿ ಬರೀ ಎರಡು ಎಲಿಮೆಂಟ್ ಇರುತ್ತೆ, ಮೊದಲನೇ ಸೆಟ್ ಅಲ್ಲಿ ಎಷ್ಟಾದ್ರೂ ಎಲಿಮೆಂಟ್ಸ್ ಇರಲಿ. ಓಕೆ, ದೆನ್ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್, ದೆನ್ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್, ದೆನ್ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್, the number of onto functions. Okay, ಇದು ಸ್ಟೂಡೆಂಟ್ಸ್ n greater than or equal to 2 ಇರಬೇಕು. Okay, n greater than or equal to 2. So number of onto functions, the number of onto functions from a to b is equal to 2 power n minus 2. Okay, so ಹಾಗಾದ್ರೆ ನೋಡಿ ಸ್ಟೂಡೆಂಟ್ಸ್ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲೂ ಕೂಡ ನೋಡಿ
ಏನಿತ್ತು ಸ್ಟೂಡೆಂಟ್ಸ್ ಇದರಲ್ಲಿ? ಓಕೆ, ಅದನ್ನೇ ಬರ್ದು ಎಕ್ಸಾಂಪಲ್ ಬರುತ್ತೆ ತೋರಿಸ್ತೀನಿ ಇದರಲ್ಲಿ ನೋಡಿ. ಎಕ್ಸಾಂಪಲ್ ಸ್ಟೂಡೆಂಟ್ಸ್, ಇಫ್ n of a equals to 3 and n of b equals to 2. Okay, so ಹಾಗಾದ್ರೆ ಸ್ಟೂಡೆಂಟ್ಸ್ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್. ಸೊ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಎಷ್ಟಾಯ್ತು ಸ್ಟೂಡೆಂಟ್ಸ್? ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ was equal to 2 power 3 minus 2. So which is 8 minus 2 which is equal to 6. ಬಂತಲ್ವಾ ನೋಡಿ ಸ್ಟೂಡೆಂಟ್ಸ್, ವಿ ಗಾಟ್ ಇಟ್ ಅಲ್ಲ. ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಎಷ್ಟು ಸಿಕ್ಕಿತ್ತು? 6. ಅರ್ಥ ಆಗ್ತಿದೆಯಲ್ಲ ಸ್ಟೂಡೆಂಟ್ಸ್ ಎಲ್ಲರಿಗೂ? ಅಂಡ್ ನೌ ಸ್ಟೂಡೆಂಟ್ಸ್, ಟೋಟಲ್ ನಂಬರ್ ಆಫ್ ಇಂಟು ಫಂಕ್ಷನ್ಸ್ ಸೇಮ್ ಥಿಂಗ್. ಮೆನಿ ಒನ್ ಫಂಕ್ಷನ್ ಅಂದ್ರೆ ಏನು? ಒನ್ ಆಗದೆ ಇರೋದನ್ನ ಮೆನಿ ಒನ್ ಅಂತ ಕರಿತೀವಿ. ಹಾಗಾದ್ರೆ ಇಂಟು ಫಂಕ್ಷನ್ಸ್ ಅಂದ್ರೆ ಏನು? ಆನ್ ಟು ಫಂಕ್ಷನ್ ಆಗದೆ ಇರೋದನ್ನ ಇಂಟು ಅಂತ ಕರಿತೀವಿ. ಹಾಗಾದ್ರೆ ಸ್ಟೂಡೆಂಟ್ಸ್ ನೋಡಿ, ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಮೈನಸ್ ಟೋಟಲ್ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ ಸ್ಟೂಡೆಂಟ್ಸ್? ಟೋಟಲ್ ನಂಬರ್ ಆಫ್ ಇಂಟು ಫಂಕ್ಷನ್ ಸಿಗುತ್ತೆ. ಓಕೆ, ಸೊ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಹೇಗೆ ಫೈಂಡ್ ಔಟ್ ಮಾಡ್ಕೊಳ್ಳೋದು ಅಂತ ಗೊತ್ತಿದೆ. ಟೋಟಲ್ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಹೇಗೆ ಫೈಂಡ್ ಔಟ್ ಮಾಡ್ಕೊಳ್ಳೋದು ಗೊತ್ತಿದೆ ಸ್ಟೂಡೆಂಟ್ಸ್. ಆ ಎರಡೂ ಸಬ್ರಾಕ್ಟ್ ಮಾಡಿದ್ರೆ ದೆನ್ ವಾಟ್ ವಿ ಗೆಟ್ ಸ್ಟೂಡೆಂಟ್ಸ್? ಟೋಟಲ್ ನಂಬರ್ ಆಫ್ ಇಂಟು ಫಂಕ್ಷನ್ ಸಿಗುತ್ತೆ. ಸೊ ಐ ಹೋಪ್ ಸ್ಟೂಡೆಂಟ್ಸ್ ಯು ಹ್ಯಾವ್ ಆಲ್ ಅಂಡರ್ಸ್ಟುಡ್ ವಾಟ್ ಐ ಹ್ಯಾವ್ ಡಿಸ್ಕಸ್ಡ್ ಟಿಲ್ ನೌ ಸ್ಟೂಡೆಂಟ್ಸ್. ಹೌದಲ್ಲ? ರೈಟ್. ಸೊ ಸ್ಟೂಡೆಂಟ್ಸ್, ಹಾಗಾದ್ರೆ ಈಗ ನಾನು ಈ ಕ್ಲಾಸ್ನ ಸ್ಟೂಡೆಂಟ್ಸ್ ಇಲ್ಲಿಗೆ ಮುಗಿಸೋಣ. ಸೊ ಈ ಕ್ಲಾಸ್ನ ಸ್ಟೂಡೆಂಟ್ಸ್ ಇಲ್ಲಿಗೆ ಮುಗಿಸೋಣ. ಸೊ ಐ ಗಿವನ್ ಯು ಅ ಲಾಟ್ ಆಫ್ ಇನ್ಫಾರ್ಮೇಶನ್ ಸ್ಟಿಲ್ ನೌ. ಸೊ ಏನೇನು ಕಲ್ತ್ವಿ ಸ್ಟೂಡೆಂಟ್ಸ್ ಇವತ್ತು? ರಿಲೇಷನ್ಸ್ ಅಂದ್ರೆ ಏನು, ರೈಟ್? ಅಂಡ್ ರಿಲೇಷನ್ಸ್ ಅಲ್ಲಿ ಎಷ್ಟು ಟೈಪ್ ರಿಲೇಷನ್ಸ್ ಇದೆ? ಸೊ ನಿಮ್ಮ NCERT ಬುಕ್ಸ್ ಅಲ್ಲಿ ಇರೋದು ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್. ಫೈನಲಿ ಸ್ಟೂಡೆಂಟ್ಸ್ ಈಕ್ವಲೆನ್ಸ್ ರಿಲೇಷನ್ಸ್. ಅಂಡ್ ಅದನ್ನ ಹೇಗೆ ಕೌಂಟ್ ಮಾಡೋದು ಅಂತ ಗೊತ್ತಾಯ್ತು ನಮಗೆ. ಅದಾದ್ಮೇಲೆ ಸ್ಟೂಡೆಂಟ್ಸ್ ಇನ್ನೇನು ಕಲ್ತ್ವಿ? ವಾಟ್ ವಿ ಲರ್ನ್? ಫಂಕ್ಷನ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ರೈಟ್? ಸೊ ಒನ್ ಫಂಕ್ಷನ್ ಅಂದ್ರೆ ಏನು, ಆನ್ ಟು ಫಂಕ್ಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಬೈಜೆಕ್ಟಿವ್ ಫಂಕ್ಷನ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ರೈಟ್? ಸೊ ಸ್ಟೂಡೆಂಟ್ಸ್, ಇಲ್ಲಿ ಇನ್ನೊಂದು ಫಾರ್ಮುಲಾ ಬಿಟ್ಟಿದ್ದೀನಿ, ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್. ಎಸ್, ಸೊ ಲೆಟ್ ಮಿ ರೈಟ್ ಇಟ್ ಸ್ಟೂಡೆಂಟ್ಸ್. ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್. ಸೊ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್ ಇಫ್ n of a equals to n and n of b and n of b equals to m. ಓಕೆ, ಸೊ ಇದರಲ್ಲಿ ಸಾರಿ ಈ ರೀತಿ ಬರೆಯೋಕ್ಕಾಗಲ್ಲ. ಇಫ್ n of a, ಎಸ್, if n of a equals to, yes, ಈ ರೀತಿ ಬರೆಯೋಣ. ಫೈನ್. ಸೊ ಸ್ಟೂಡೆಂಟ್ಸ್, ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್, ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್, ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್ ಫ್ರಮ್ a to b, ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್ ಫ್ರಮ್ a to b, from a to b. So which is equal to students ಇದರಲ್ಲಿ which is equal to n factorial if n of a equals to n of b which is equal to n. ಎರಡು ಸೆಟ್ ಅಲ್ಲೂ ಸೇಮ್ ಎಲಿಮೆಂಟ್ಸ್ ಇದ್ದಾಗ, ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದಾಗ, and 0 if n of a is not equal to n of b. Okay, so this is the number of bijective functions formula students. So ಎಲ್ಲ ಫಾರ್ಮುಲಾಗಳನ್ನ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್. KCET ಗಂತೂ ತುಂಬಾನೇ ಹೆಲ್ಪ್ ಆಗುತ್ತೆ ಇದೆಲ್ಲ. Okay, so hope you have all understood students, and we shall all meet in the next summary video. Till that students, study well. So ನಿಮ್ಗೆ ಆಲ್ರೆಡಿ ಗೊತ್ತಿದೆ ಪ್ರಗತಿ ಬ್ಯಾಚ್ ಲಾಂಚ್ ಆಗಿದೆ ಅಂತೇಳಿ. ಸೊ ಅದಕ್ಕೇನಾದ್ರು ನೀವು ಜಾಯ್ನ್ ಆಗಬೇಕಂದ್ರೆ ಸ್ಟೂಡೆಂಟ್ಸ್ ಯು ಕ್ಯಾನ್ ಸಬ್ಸ್ಕ್ರೈಬ್ ಈವನ್ ನೌ. ಸೊ ಈಗ ಮ್ಯಾಟ್ರಿಸಸ್ ಪಾಠ ನಡೀತಾ ಇದೆ ಅಂಡ್ ಪ್ರೀವಿಯಸ್ ಏನೇನು ಪಾಠ ನಡೆದಿದೆ ಸ್ಟೂಡೆಂಟ್ಸ್ ಅದರದೆಲ್ಲ ವಿಡಿಯೋ ಕೂಡ ಸಿಗುತ್ತೆ ನಿಮಗೆ ಅದರಲ್ಲಿ, ವಿತ್ DPP ಸೊಲ್ಯೂಷನ್ಸ್ ಕೂಡ ಸಿಗುತ್ತೆ. ಓಕೆ, DPP ಪ್ರಾಬ್ಲಮ್ಸ್ ಅಂಡ್ DPP ಸೊಲ್ಯೂಷನ್ಸ್ ಸ್ಟೂಡೆಂಟ್ಸ್. ಈ DPP ಪ್ರಾಬ್ಲಮ್ಸ್ ಮತ್ತೆ DPP ಸೊಲ್ಯೂಷನ್ಸ್ ಇಟ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ನಿಮಗೆ ಪ್ರತಿಯೊಂದು ಚಾಪ್ಟರ್ಗೂ ಮಿನಿಮಮ್ 100 ಆದ್ರೂ ಕ್ವಶನ್ಸ್ಗಳು ಸಿಗುತ್ತೆ ಸ್ಟೂಡೆಂಟ್ಸ್. ಓಕೆ, ಅಂಡ್ ಅದರದ್ದು ಸೊಲ್ಯೂಷನ್ಸ್ ಕೂಡ ಸಿಗುತ್ತೆ. ಯು ಕ್ಯಾನ್ ಸಿ ದಟ್ ಆಲ್ ಇನ್ PW app, ಬಟ್ ಫಾರ್ ದಟ್ ಯು ನೀಡ್ ಟು ಸಬ್ಸ್ಕ್ರೈಬ್ ಸ್ಟೂಡೆಂಟ್ಸ್. ಓಕೆ, ಸೊ ವಿ ಶಾಲ್ ಆಲ್ ಮೀಟ್ ಇನ್ ದ ನೆಕ್ಸ್ಟ್ ಕಮಿಂಗ್ summary video students. Till that, take care, study well, and ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನಿಮ್ಮ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ನಮ್ಮ ಕಮೆಂಟ್ಸ್ ಅಲ್ಲಿ ನೀವು ಮೆನ್ಷನ್ ಮಾಡಬಹುದು ಅದನ್ನ, and we will clear all your doubts students. With that, I would like to conclude my class. Take care students. Bye bye.